ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹೇಮಕುಮಾರ್. ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದಿಂದ ಬಹುದೊಡ್ಡ ಗಿಫ್ಟ್ ಇದು. ಬಂಪರ್ ಮೇಲೆ ಬಂಪರ್ ಕೊಡಲಾಗ್ತಾ ಇದೆ. ಪ್ರಮುಖವಾಗಿ GST ನೀತಿ ಏನಿದೆಯಲ್ಲ, ಇನ್ಮೇಲೆ ಅದು ಬದಲಾವಣೆ ಆಗುತ್ತೆ. ಸೆಪ್ಟೆಂಬರ್ 22ರಿಂದ ಹೊಸ ನೀತಿ ಅನ್ವಯ ಆಗತ್ತೆ. ಅಂದರೆ GST ಅಂತ ಬಂದಾಗ 4 ಸ್ಲ್ಯಾಬ್ಗಳನ್ನು ಮಾಡಲಾಗಿತ್ತು ಈ ಹಿಂದೆ. ಆ 4 ಸ್ಲ್ಯಾಬ್ಗಳ ಬದಲಾಗಿ ಈಗ 2ಕ್ಕೆ ಇಳಿಕೆ ಮಾಡಲಾಗಿದೆ. ಅಂದರೆ ಅದನ್ನು ಮರ್ಜ್ ಮಾಡಲಾಗಿದೆ. 28 ಮತ್ತು 12 ಇರುವಂಥ GST ಏನಿತ್ತಲ್ಲ ಅದನ್ನು ತೆಗೆದು ಹಾಕಿ ಈಗ 5 ಮತ್ತು 18ಕ್ಕೆ ಅನ್ವಯ ಮಾಡ್ತಾ ಇರುವಂಥದ್ದು. ಸೊ ಹಂಗಾಗಿ ಆಲ್ಮೋಸ್ಟ್ 99% 99ರಷ್ಟು ವಸ್ತುಗಳು ಎಲ್ಲವೂ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ. ಹಾಗಾದರೆ ಯಾವೆಲ್ಲ ವಸ್ತುಗಳು ಕಡಿಮೆ ರೇಟಲ್ಲಿ ಸಿಗುತ್ತೆ, ಯಾರಿಗೆಲ್ಲ ಅನುಕೂಲ ಆಗುತ್ತೆ? ಕೇವಲ ಜನಸಾಮಾನ್ಯರಿಗೆ ಅನುಕೂಲ ಆಗಬಹುದು, ಆದರೆ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಆರ್ಥಿಕವಾಗಿ ಎಫೆಕ್ಟ್ ಆಗುತ್ತೆ. ಜೊತೆಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ, ಏನೆಲ್ಲ ಆಗಬಹುದು, ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಅಮೆರಿಕ ನೋಡಿ, 50% ಸುಂಕ ಭಾರತ ಮೇಲೆ ವಿಧಿಸಿದರೆ ಭಾರತದ ಜನರಿಗೆ ಕೊಡ್ತಾ ಇರುವಂಥ ಈ ರೀತಿಯ ಅನುಕೂಲ, ದೀಪಾವಳಿಯ ಉಡುಗೊರೆಯನ್ನು ಕೊಡ್ತಾ ಇದೆ. ಏನಿರಬಹುದು ಇದರ ಹಿಂದೆ ಇರುವಂಥ ಉದ್ದೇಶ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಮಧ್ಯಮ ಗಿಫ್ಟ್ GST ಪಟಾಕಿ. ಕೇಂದ್ರ ಸರ್ಕಾರದಿಂದ ದಸರಾ ಹಾಗೂ ದೀಪಾವಳಿಗೆ ಸಿಗ್ತಾ ಇರುವಂಥ ಬಹುದೊಡ್ಡ ಉಡುಗೊರೆ. ದಸರಾ ಹಬ್ಬಕ್ಕೆ ಕೇಂದ್ರ ಸರ್ಕಾರ ಭಾರಿ ಉಡುಗೊರೆಯನ್ನು ಕೊಡ್ತಾ ಇದೆ. 5% ಮತ್ತು 18ರ 2 ತೆರಿಗೆ ಸ್ಲ್ಯಾಬ್ ಅನುಮತಿ ಇರುತ್ತೆ. ಅದಕ್ಕೆ ಅವಕಾಶ ಇರುವಂಥ 4 ಸ್ಲ್ಯಾಬ್ ಇತ್ತು, ಈಗ ಅದನ್ನು ಮರ್ಜ್ ಮಾಡಲಾಗಿದೆ. 56ನೇ GST ಕೌನ್ಸಿಲ್ ಸಭೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ದಿನನಿತ್ಯ ಬಳಕೆಯ ಆಹಾರ ಪದಾರ್ಥಗಳಿಗೆ GST ಇರೋದಿಲ್ಲ. ಇದು ಕೂಡ ಒಳ್ಳೆಯ ಬೆಳವಣಿಗೆ. ಎಲ್ಲ ಬಗೆಯ ಚಪಾತಿ ಮತ್ತು ಪರೋಟಗಳಿಗೆ ಯಾವುದೇ ರೀತಿಯಾಗಿ GST ಇರೋದಿಲ್ಲ. 33 ಜೀವರಕ್ಷಕ ಔಷಧಿಗಳ ಮೇಲಿನ 12% ತೆರಿಗೆ ಇದೆಯಲ್ಲ, ಅದು ಶೂನ್ಯ ಆಗುತ್ತೆ. GST ಕಡಿತದಿಂದ ರಾಜ್ಯಕ್ಕೆ 70,000 ಕೋಟಿ ರೂಪಾಯಿ ನಷ್ಟ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದನ್ನು ಹೇಗೆ ಸರಿ ಮಾಡ್ತಾರೆ? ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ? ಅದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. CM ಸಿದ್ದರಾಮಯ್ಯರಿಗೆ ಹೊಸ ತಲೆನೋವು ಈಗ ಆರಂಭ ಆಗ್ತಾ ಇರುವಂಥದ್ದು. ಯಾಕೆಂದರೆ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಯ ಮಧ್ಯೆ 70,000 ಕೋಟಿ ರೂಪಾಯಿ ನಷ್ಟವನ್ನು ರಾಜ್ಯ ಸರ್ಕಾರ ಅನುಭವಿಸುತ್ತೆ. ಅದನ್ನು ಸರಿದೂಗೋದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಇರುವಂಥದ್ದು. ಆದರೆ ಪ್ರಮುಖವಾಗಿ ಇಲ್ಲಿ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗಂತೂ ಅನುಕೂಲ ಆಗ್ತಾ ಇದೆ. ಅದು ವಸ್ತುಗಳ ರೇಟ್ ಕಡಿಮೆ ಆಗೋದ್ರೆ ವಸ್ತುಗಳ ಮೇಲೆ ಹಾಕ್ತಾ ಇರುವಂಥ GST ಕಡಿಮೆ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ದೀಪಾವಳಿ ಆಫರ್ ಇದೆ, 50 ರೂಪಾಯಿ ಇದ್ದಿದ್ದು 10 ರೂಪಾಯಿ ಆಗುತ್ತೋ ಅಥವಾ 15 ರೂಪಾಯಿ ಆಗುತ್ತೆ ಅಂತಲ್ಲ. ವಸ್ತುಗಳು ಹಂಗೆ ಇರುತ್ತೆ, ಬಟ್ ವಸ್ತುಗಳ ಮೇಲೆ ವಿಧಿಸಿರುವಂಥ GST ಏನಿದಿಲ್ಲ ಅದು ಕಡಿಮೆ ಆಗುತ್ತೆ. ಸೊ ಹಂಗಾಗಿ ಏನೆಲ್ಲ ಕಡಿಮೆ ಆಗುತ್ತೆ, ಯಾವ ವಸ್ತುಗಳ ರೇಟ್ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ವಿಕ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೆಡ್ಲೈನ್ಸ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಹೆಲ್ತ್ ರಿಲೇಟೆಡ್ ಐಟಮ್ಸ್ 33 ಲೈಫ್ ಸೇವಿಂಗ್ drugs and medicines, and they all come down from 12 to 0. From 5 to 0 and 3 life-saving drugs and medicines used for treatment of cancer, rare diseases and other severe chronic diseases. There are several drugs and medicines coming down to 5 from 12. I'm not listing each one of them out. Like that, very many other items, diagnostic kits, reagents, blood glucose monitoring system, all of them are coming to 5%. Similarly, spectacles and goggles are for correcting vision. They are also coming down to 5% from 28. Agriculture goods such as tractors, agricultural, horticultural and forestry machines for soil preparation or cultivation, harvesting or threshing machines, including straw or fodder balers, grass or hay movers, composting machines, etc., are all coming down from 12 to 5%. Reduction of GST from 12 to 5% on 12 specified biopesticides. Also from 12 to 5 is natural menthol. सो किसान के लिए, उनके प्रोडक्ट्स के लिए जो वो उपयोग करते हैं, उन सब में इट इज़ कम डाउन. Again, from 12 to 5,
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವಂಥ ಕೌಶಿಕ್ ಭಟ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಆರ್ಥಿಕ ತಜ್ಞರಾಗಿರುವಂಥ ವಸಂತ ಹೆಗ್ಡೆ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ವಸಂತ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪ್ರಮುಖವಾಗಿ ಮಹತ್ವದ ನಿರ್ಧಾರ, ದೀಪಾವಳಿಯ ಗಿಫ್ಟ್, ರಾಜ್ಯಕ್ಕೆ ದಸರಾ ಗಿಫ್ಟನ್ನು ಕೂಡ ನೀಡಲಾಗ್ತಾ ಇದೆ. 22ನೇ ತಾರೀಕಿನಿಂದ ಈ ಒಂದು GST ಅನ್ವಯ ಆಗುತ್ತೆ. ಈ ಒಂದು ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಈ ಹಿಂದೆ 4 ಸ್ಲ್ಯಾಬ್ಗಳನ್ನು ಮಾಡಲಾಗಿತ್ತು, ಬಟ್ ಈಗ ಅದನ್ನು ಮರ್ಜ್ ಮಾಡಿ 5 ಮತ್ತು 12ಕ್ಕೆ ಇಳಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಏನೇನು ಹೇಳಬೇಕಾಗಿತ್ತು ಅದೆಲ್ಲ ನೀವೇ ಹೇಳ್ಬಿಟ್ಟಿದ್ದೀರಾ. ಈ ದಸರಾ ಒಂದು ಉಡುಗೊರೆ ಅಂತ ಏನು ಹೇಳ್ತೀವಿ ಎಲ್ಲ ನಮ್ಮ ಭಾರತದ ಕನ್ಸ್ಯೂಮರ್ಸ್ಗೆ, ಅದು ಸರ್ಕಾರ ಒಂದು ಕೊಟ್ಟಿದೆ. ಯಾಕಂದ್ರೆ ಇದು ಸೆಪ್ಟೆಂಬರ್ 22ರಿಂದ ಜಾರಿ ಆಗತ್ತೆ ಅಂತ ಹೇಳಿದ್ದಾರೆ. ಬಟ್ ಇದು ನೀವು ಈ ಸರ್ಕಾರದ ಒಂದು ನಿಲುವು ಈಗ ನೋಡ್ತಾ ಇದ್ರೆ, ಫೆಬ್ರವರಿಯಿಂದ ಯಾವಾಗ ಈ ರೆಪೋ ರೇಟ್ ಅಂತ ಏನ್ ಹೇಳ್ತೀವಿ ಅದನ್ನ ಕಡಿತ ಮಾಡ್ತಾ ಶುರು ಮಾಡಿದ್ರು. ಈಗ 6.5% ಇದ್ದಿದ್ದು 5.5 ಆಗಿದೆ. ಸೊ ಅಲ್ಲಿಂದ ಅದಾದ್ಮೇಲೆ ಈ ಇನ್ಕಮ್ ಟ್ಯಾಕ್ಸ್ ಇದರಲ್ಲಿ ರಿಲೀಫ್ ಕೊಟ್ರು ಎಲ್ಲರಿಗೂ ಜನರಿಗೆ. ಸೊ ಸರ್ಕಾರದ ಒಂದು ನಿಲುವು ಏನಂದ್ರೆ, ಕನ್ಸಂಪ್ಷನ್ ಅಂತ ನಾವೇನ್ ಹೇಳ್ತೀವಿ, ಕನ್ಸಂಪ್ಷನ್ ಬೂಸ್ಟ್ ಮಾಡೋದಕ್ಕೆ ಸರ್ಕಾರ ಈ ಕೆಲವೆಲ್ಲ ನಿಯಮಗಳನ್ನ ತಗೊಳ್ತಾ ಇದೆ. ಅಂಡ್ ಇದರಲ್ಲಿ ಕಂಟಿನ್ಯೂಟಿ. ಸೊ GST ಈಗ ಈಗ 2 ಹಂತ ಅಂತ ನಾವ್ ಹೇಳ್ತೀವಿ, 2 ಸ್ಲ್ಯಾಬ್ ಅಂತ ಹೇಳ್ತೀವಿ. 4ರಿಂದ 2 ಆಗಿದೆ. ಸೊ 5 ಮತ್ತೆ 18. ಆದ್ರೆ ಕೆಲವು ಸರಕುಗಳ ಮೇಲೆ ಈಗ 0% ಇದೆ, 0% ಇದೆ. ಇನ್ನೊಂದು ಕೆಲವು ನಾವು ಇದು ಕೆಲವೇನು ಲಕ್ಸುರಿ ಐಟಮ್ಸ್ ಅಂತ ಹೇಳ್ತೀವಲ್ವಾ, ಅದ್ರ ಮೇಲೆ 40% ವಿಧಿಸಿದ್ದಾರೆ. ಸೊ ಅದು ಕಂಟಿನ್ಯೂ ಆಗತ್ತದು. ಇದರಿಂದ ಏನು ಅಂದ್ರೆ, ಕೇಂದ್ರ ಸರ್ಕಾರಕ್ಕೆ ಒಂದು 48,000 ಕೋಟಿ ಒಂದು ರೆವೆನ್ಯೂ ಲಾಸ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದರಿಂದ ಕಂಪ್ಲೈನ್ಸ್ ಅಂತ ಏನ್ ಹೇಳ್ತೀವಿ, GST ಕಂಪ್ಲೈನ್ಸ್ ಜಾಸ್ತಿ ಆಗೋದ್ರಿಂದ ಮತ್ತೆ ಕನ್ಸಂಪ್ಷನ್ ಜಾಸ್ತಿ ಆಗೋದ್ರಿಂದ, ಜನರು ಪಾಕೆಟ್ ಅಲ್ಲಿ ಎಷ್ಟು ದುಡ್ಡು ಇವಾಗ ಜಾಸ್ತಿ ಆಗತ್ತೆ ಅಂತ ಹೇಳೋದ್ರಿಂದ, ಸೊ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 48,000 ಕೋಟಿ ಏನ್ ನಷ್ಟ ಆಗ್ತಾ ಇದೆ ಅದು ವಿ ಕ್ಯಾನ್ ಮೇಕಪ್ ಅಂತ ಹೇಳಿದ್ದಾರೆ. ಅದು ನಮ್ಗೆ ಅದೇನು ವರಿ ಇಲ್ಲ ಅಂತ ಹೇಳಿದ್ದಾರೆ. ಹೌದು. ಸೊ ಇದ್ರಲ್ಲಿ ನಂದೇನು ಒಂದು ನಿಲುವು ಅಂದ್ರೆ, ಫೆಬ್ರವರಿಯಿಂದ, ಈ ವರ್ಷದ ಫೆಬ್ರವರಿ ತಿಂಗಳಿಂದ ಏನೇನು ಪಾಲಿಸೀಸ್ ಅಥವಾ ಸರ್ಕಾರ ತಗೊಂಡಿದೆ ಕೇಂದ್ರ ಸರ್ಕಾರ, ಅದರಲ್ಲಿ ಇದು ಕಂಟಿನ್ಯೂಟಿ ಅಷ್ಟೇ. ಸೊ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡಿದ್ರಿ. ಶೇರ್ ಮಾರ್ಕೆಟ್ ಎಲ್ಲ ಆಗ್ಲೇ ಇದೆಲ್ಲ ದೀಸ್ ಆರ್ ಆಲ್ ಫ್ಯಾಕ್ಟರ್ಡ್ ಇನ್ ಆಲ್ರೆಡಿ. ಇವತ್ತೊಂದು ಸ್ವಲ್ಪ ಪಾಯಿಂಟ್ಸ್ ಮೇಲೋಯ್ತು, ಒಂದು 500 ಪಾಯಿಂಟ್ ಮೇಲೋಯ್ತು, ಮತ್ತೆ ಸ್ವಲ್ಪ ಕರೆಕ್ಟ್ ಆಗಿದೆ. ಬಟ್ ಈ ಒಂದು ಏನು ಸುದ್ದಿ ಇತ್ತಲ್ಲ, ಇದು ನ್ಯೂಸ್, ದಿಸ್ ವಾಸ್ ಎಕ್ಸ್ಪೆಕ್ಟೆಡ್ ಬೈ ದ ಮಾರ್ಕೆಟ್ಸ್ ಅಂಡ್ ಬೈ ದ ಇಕಾನಮಿ ಅಟ್ ಲಾರ್ಜ್. ಸೊ ಈಗ 2 ಸ್ಲ್ಯಾಬ್ ಇರೋದು 28% ಯಾವ್ದ್ರ ಮೇಲೆ ಇತ್ತು ಅದೆಲ್ಲ ಈಗ 18%ಗೆ ಮೂವ್ ಆಗಿದೆ. ಬಹುತೇಕ 90% ಅಷ್ಟು ಐಟಮ್ಗಳು. ಮತ್ತೆ 18% ಇದ್ದದ್ದೆಲ್ಲ ಈಗ 5%ಗೆ ಬಂದಿದೆ. ಸೊ ಇದರಿಂದ ಗ್ರಾಹಕರಿಗೆ ಎಲ್ಲರಿಗೂ ಒಂದು ಒಳ್ಳೆ ಸಿಹಿ ಒಂದು ಸುದ್ದಿನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ನಂದೊಂದು ಅಭಿಪ್ರಾಯ. ಎಸ್ ಕೌಶಿಕ್ ಅವರೇ, ಈಗ ಈ GST 2.0 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದರೆ ಜನಸಾಮಾನ್ಯರ ದೃಷ್ಟಿಯಿಂದನೇ ಇದು ಮಾಡಲಾಗಿದೆ. ರೈತರಿಗೆ, ಜನಸಾಮಾನ್ಯರಿಗೆ ದಿನಬಳಕೆಯ ವಸ್ತುಗಳು ಆಲ್ಮೋಸ್ಟ್ ಆಲ್ ಯಾವುದೇ ರೀತಿಯಾಗಿ ತೆರಿಗೆ ಇರೋದಿಲ್ಲ ದಿನಬಳಕೆಗೆ. ಈ ದಿನಬಳಕೆ ವಸ್ತುಗಳು ಆಲ್ಮೋಸ್ಟ್ ಆಲ್ 5%, ತುಂಬ ಪ್ರಾಡಕ್ಟ್ಗಳು 0% ಆಗಿದೆ. 12%ಇಂದ 5% ಆಗಿದೆ. 18%ಇಂದ 5% ಆಗಿದೆ. ಮೇನ್ಲಿ ಹೆಲ್ತ್ ರಿಲೇಟೆಡ್, ಹೆಲ್ತ್ ಸೆಕ್ಟರ್ಸ್ ಏನಿದೆ, ಅದು ಎಜುಕೇಷನ್ ಸೆಕ್ಟರ್ಸ್ ಏನಿದೆ, ಅದ್ರ ಮೇಲೆ ಕಾಸ್ಟ್ ಕಡಿಮೆ ಆಗುತ್ತೆ. ಈಗ ಲೈಫ್ ಇನ್ಶೂರೆನ್ಸ್ ಏನಿದೆ ಅದು 18% ಇತ್ತು, ಅದು ಪೂರ್ತಿಯಾಗಿ 0% ಆಗಿದೆ. ಸೊ ಆಮೇಲೆ FMCG ಪ್ರಾಡಕ್ಟ್ ಅಂತ ಏನಿದೆ ಅದು 12% ಇರೋ ಎಲ್ಲ ಕೆಟಗರಿಯಲ್ಲಿ 18% ಇರೋದೆಲ್ಲ 5%ಗೆ ಬಂದಿದೆ. ಸೊ ಇರೋದೇ ಈಗ 2 ಸ್ಲ್ಯಾಬ್, 5%, 18%, ಇನ್ನೊಂದು 40% ಸ್ಲ್ಯಾಬ್ ಆಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಈಗ ಒಂದು ಕ್ಯಾಲ್ಕುಲೇಷನ್ ನೋಡಿದ್ರೆ, ನೀವು ಏನು ಸ್ಪೆಂಡ್ ಅಂತ, ಮಂತ್ಲಿ ಸ್ಪೆಂಡ್ ಇಲ್ಲ ವರ್ಷದ ಸ್ಪೆಂಡ್ ಅಂತ ಏನಿರುತ್ತೆ, ಸೊ ಇದೆಲ್ಲ ಪ್ರಾಡಕ್ಟ್ ಮೇಲೆ ಏನು ಸ್ಪೆಂಡ್ ಇದೆಯೋ ಅದರದ್ದು 10% ಅಂತೂ ಜನಸಾಮಾನ್ಯರಿಗೆ ಸೇವ್ ಆಗುತ್ತೆ. ಈಗ 12ರಿಂದ 5%, 18ರಿಂದ 5% ಅದೆಲ್ಲ ಒಂದು ಆ್ಯಾವ್ರೇಜ್ ಆಗಿ ತೆಗೆದ್ರೆ ನಿಮ್ಮ ಒಂದು ಆ್ಯನ್ಯುವಲ್ ಸ್ಪೆಂಡಲ್ಲಿ 10% ಅಂತೂ ಜನರಿಗೆ ಉಳಿತಾಯ ಆಗುತ್ತೆ. ಅಂದರೆ ಜನಪರವಾಗಿ ಕೊಟ್ಟಿರುವಂಥ ಒಂದು ಜನಪರವಾಗಿ ಕೊಟ್ಟಿರುವಂಥ ನಿರ್ಧಾರ. ಒಂದು ವರ್ಷಕ್ಕೆ ಈಗ ಒಂದು 3 ಲಕ್ಷ 4 ಲಕ್ಷ ಈ ಎಲ್ಲ ವಸ್ತುಗಳ ಮೇಲೆ ನೀವು ಸ್ಪೆಂಡ್ ಮಾಡ್ತಾ ಇದ್ರೆ ನಿಮಗೆ 30-40 ಸಾವಿರ ಉಳಿಯುತ್ತೆ. ಈಗ ಬೈಕು 18%, ಕಾರ್ ಮೇಲೆ 18%, ಮುಂಚೆ 28% ಇತ್ತು, 10% ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ.
ಸೊ ಒಬ್ಬರಿಗೆ ಒಂದು ಕುಟುಂಬಕ್ಕೆ ಒಂದು 50-60 ಸಾವಿರ ಉಳಿತಾಯ ಆದರೆ ಅವ್ರದ್ದು ಸ್ಪೆಂಡ್ ಮತ್ತೆ 50-60 ಸಾವಿರ ಜಾಸ್ತಿ ಆಗುತ್ತಲ್ಲ. ಬೇರೆ ಮತ್ತೆ ಕನ್ಸ್ಯೂಮರಿಸಮಲ್ಲಿ ಈಗ ಬೇರೆ ಖರೀದಿ ಮಾಡ್ತಾರೆ. ಸೊ ಹಾಗೆ ಗ್ರ್ಯಾಜುವಲಿ ಸರ್ಕಾರಕ್ಕೆ ಈ ಏನು ಲಾಸ್ ಇದೆ ಅದು ಮೇಕ್ ಓವರ್ ಆಗ್ತಾ ಹೋಗುತ್ತೆ. ಮುಂದೆ ಸರಿ ಹೋಗ್ಬಹುದು ಅಂತ ಹೇಳ್ತಿದ್ದಾರೆ. ಹಾಂ, ಆಬ್ವಿಯಸ್ಲಿ ಈಗ ಮುಂಚೆ GST ಬಂದಾಗಲೂ ಅಷ್ಟೇ. ಈಗ ಮುಂಚೆ GST 2017 ಬಂದಾಗಿಂದ ಈಗ ನೋಡಿದ್ರೆ GST ಕಲೆಕ್ಷನ್ ಡಬಲ್ ಆಗಿದೆ. ಹಂಗೆ ಎಸ್ ವಸಂತ್ ಸರ್, ಈಗ 40,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ, ಅಥವಾ ಸದ್ಯದಲ್ಲಿ ಕಷ್ಟ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಉದ್ಯಮಗಳ ಸಂಖ್ಯೆ ಅಥವಾ ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಗ್ಬೋದು, ಅಥವಾ ತೆಗೆದುಕೊಳ್ಳುವಂಥ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ಬೋದು, ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡ್ಬೋದು, ಅಥವಾ ಪರ್ಯಾಯ ವ್ಯವಸ್ಥೆ ಏನಾದರೂ ಹುಡ್ಕೊಂಡಿದ್ದಾರೆ ಹೇಗೆ? ಇಲ್ಲ, ನಾನು ಕುಮಾರ್ ಅವರೇ ಅವಾಗಲೇ ನಿಮ್ಗೆ ಒಂದ್ಸತಿ ಹೇಳಿದೆ. ಅಂದ್ರೆ ಇದು ಏನಾಗಿದೆ ಅಂದ್ರೆ ಸರ್ಕಾರ ಗಮನದಲ್ಲಿದೆ 48,000 ಕೋಟಿ ನಷ್ಟ ಆಗಿರೋದು, ರೆವಿನ್ಯೂ ಲಾಸ್ ಅಂತ ಏನ್ ಹೇಳ್ತೀವಿ. ಬಟ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಇದರಿಂದ ಈ ಕಂಪ್ಲೈನ್ಸ್ ಅಂತ ಏನ್ ಹೇಳ್ತೀವಿ, ಕಂಪ್ಲೈನ್ಸ್ ವಿಲ್ ಇಂಪ್ರೂವ್. ಒಂದು. ಎರಡು, ಜನರು ಈಗ ನಮ್ಮ ಇವ್ರು ಚಾರ್ಟರ್ಡ್ ಅಕೌಂಟೆಂಟ್ ಅವ್ರು ಹೇಳ್ದಂಗೆ ಜನರಿಗೆ ಉಳಿತಾಯ ಆಗ್ತಾ ಇದೆ ಪ್ರತಿ ತಿಂಗಳು ಇಷ್ಟು ಅಂತ. ಅಂದ್ರೆ ಏನಂದ್ರೆ ಸರ್ಕಾರದ ಉದ್ದೇಶ ಏನಂದ್ರೆ ಜನರು ಪಾಕೆಟ್ ಅಲ್ಲಿ ಇಷ್ಟು ದುಡ್ಡು ಹಾಕೋಣ ಅಂತ, ಜಾಸ್ತಿ ಡಿಸ್ಪೋಸಬಲ್ ಇನ್ಕಮ್ ಅಂತ ನಾವೇನ್ ಹೇಳ್ತೀವಲ್ವಾ. ಸೊ ಅದು ಜಾಸ್ತಿ ಆಗತ್ತೆ. ಅದು ಜಾಸ್ತಿ ಆಗಿದ್ರಿಂದ ಜನರು ಕನ್ಸ್ಯೂಮ್ ಮಾಡೋದು ಜಾಸ್ತಿ ಆಗತ್ತೆ. ಸೊ ಓವರ್ ಆಲ್ ನಾವೆಲ್ಲ ತಗೊಂಡಾಗ ಈ ಏನ್ ನಷ್ಟ ಆಗಿದೆ ಅಂತ ನಾವು ಹೇಳ್ತೀವಲ್ವಾ, ದಟ್ ವಿಲ್ ಬಿ ಮೇಡ್ ಅಪ್ ಈಸಿಲಿ 48,000 ಕೋಟಿ. ಅಂಡ್ ಇನ್ನೊಂದ್ ಏನಂದ್ರೆ ಇದರಿಂದ ಈಗ 4 ಸ್ಲ್ಯಾಬ್ ಇಷ್ಟು ಸ್ಲ್ಯಾಬ್ ಇದನ್ನ ಕಮ್ಮಿ ಮಾಡೋದು, ಈ ಸರಳೀಕರಣ ಅಂತ ಏನ್ ಹೇಳ್ತೀವಲ್ವಾ, ಸಿಂಪ್ಲಿಫಿಕೇಶನ್ ಆಫ್ GST ಲಾಸ್ ಅಂತ. ಸೊ ಅದು ಇನ್ನೊಂದು ಉದ್ದೇಶ, ಸರ್ಕಾರದ ಉದ್ದೇಶ ಅದೊಂದು, ಸರಳೀಕರಣವನ್ನು ಮಾಡೋದು. ಎರಡು, ಗ್ರಾಹಕರಿಗೆ ಲಾಭ ಆಗುವಂಥದ್ದು, ಬೆನಿಫಿಟ್ ಆಗುವಂಥದ್ದು. ಸೊ ಎರಡು ಒಂದು ಈ ಕ್ರಮನ ಸರ್ಕಾರ ತಗೊಂಡಿದೆ ಅಂತ ನಾನು ಹೇಳ್ತೀನಿ. ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ರೆ. ಎಸ್, ಓಕೆ ಸರ್, ಮಾತಾಡೋಣ. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನೀತಿ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ರಾಘವೇಂದ್ರ ಶಾಮಲೀಲ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ದಸರಾ ಗಿಫ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜನಸಾಮಾನ್ಯರ ಪರವಾಗಿ ನೀಡಿರುವಂಥ ಬಹುದೊಡ್ಡ ಉಡುಗೊರೆ ಇದೆ. ಸೊ ಇದರ ಹಿಂದೆ ಉದ್ದೇಶ ಏನು? ಮೊದಲು ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಮಾಡಿದಂತಹ ಘೋಷಣೆ ಶಿಕ್ಷಕರ ದಿನಾಚರಣೆಗೆ ಮುಂಚೆನೆ, ಹೌದು, ನಾಡ ಹಬ್ಬ ಬರೋಕ್ಕೆ ಮುಂಚೆನೆ ಅದು ಅನುಷ್ಠಾನಗೊಳ್ಳುವತ್ತ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಭಾಳ ಸಂತೋಷದ ಸಂಗತಿ. ಇದು ಅನಿರೀಕ್ಷಿತವೇನಲ್ಲ. ಯಾಕೆಂದರೆ ತೆರಿಗೆ ಸಂಗ್ರಹ ಮಾಡೋದಕ್ಕೂ ಮೀನುಗಾರಿಕೆಗೂ ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ನನ್ನ ಬಲೆ ಚಿಕ್ಕದಾದಷ್ಟು ಒಂದೇ ಪ್ರದೇಶದಲ್ಲಿ ನಾನು ಮೀನು ಹಿಡಿಯೋಕ್ಕೆ ಹೋಗ್ತೇನೆ, ಆಗ ಅಲ್ಲಿರ್ತಕ್ಕಂಥ ಮೀನುಗಳು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಯಾವಾಗಲೂ ನಮ್ಮ ಹತ್ರನೇ ನಿಮ್ಮನ್ನೇ ಮಾತ್ರ ಹಿಡ್ಕೊಳ್ತೀರಾ ನೀವು ಅಂತಂದು. ನಿಮ್ಮ ಬಲೆಯ ವಿಸ್ತಾರ ಜಾಸ್ತಿ ಆದಷ್ಟು, ವ್ಯಾಪ್ತಿ ಜಾಸ್ತಿ ಆದಷ್ಟು ಎಲ್ಲ ಪ್ರದೇಶಗಳಿಂದ, ಎಲ್ಲ ಆದಾಯದ ಮೂಲಗಳಿಂದ ನೀವು ತೆರಿಗೆಯನ್ನು ಸಂಗ್ರಹ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಚಾಲನೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಕಳೆದೊಂದು ದಶಕದಲ್ಲಿ ಗಮನಾರ್ಹವಾದಂತಹ ಏರಿಕೆ ಕಂಡು ಬಂದಿದೆ ತೆರಿಗೆ ಸಂಗ್ರಹದಲ್ಲಿ. ಅದಕ್ಕೆ ಮುಖ್ಯವಾಗಿ 2 ಕಾರಣ. ಮೊದಲನೇದು, ಇದರ ಕುರಿತಾದಂತಹ ಒಂದು ಅರಿವು, ಪ್ರಜ್ಞೆ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ಸಂಗ್ರಹದಲ್ಲಿ ಇದ್ದಂತಹ ಒಂದಷ್ಟು ಲೋಪದೋಷಗಳಿತ್ತಲ್ಲ, ಅದರ ನಿವಾರಣೆ ಆಗ್ತಿದೆ. ಸಂಗ್ರಹ ಆಗ್ತಾ ಇರುವ ಪ್ರಮಾಣ ಜಾಸ್ತಿ ಆಗ್ತಾ ಹೋದ ಹಾಗೇನೆ ಅದರ ಒಟ್ಟಾರೆ ಪ್ರಭಾವ ಎಲ್ಲರ ಮೇಲೆ ಸರಾಸರಿ ಪ್ರಭಾವ ಅಂತ ನೋಡಿದಾಗ ನಾವು ಅದು ಆಟೋಮೆಟಿಕಲಿ ಕಡಿಮೆ ಆಗಲೇಬೇಕು. ಇದಕ್ಕೆ ಒಂದಷ್ಟು ಆಯಾಮಗಳಿವೆ. ಮೊದಲನೇದಾಗಿ ಚಾಣಕ್ಯ ಹೇಳೋ ಥರ ತೆರಿಗೆ ಸಂಗ್ರಹ ಅನ್ನೋದು ಭ್ರಮರಿಯ ಕೆಲಸ ಆಗಬೇಕು ಅಂತ. ಒಂದು ಜೇನುಹುಳ ಹೋಗಿ ಹೂವನ್ನು ನಾಶ ಮಾಡೋದಿಲ್ಲ, ಹೂವಲ್ಲಿರ್ತಕ್ಕಂಥ ಮಕರಂದನ ಮಾತ್ರ ಪಿಕ್ ಮಾಡ್ಕೊಂಡು ಬರುತ್ತೆ. ತೆರಿಗೆ ಸಂಗ್ರಹ ಅನ್ನೋದು ಆ ಥರ ಇರಬೇಕು. ಮತ್ತೆ ಆ ಹೂವಲ್ಲಿ ಇನ್ನೊಂದಷ್ಟು ಮಕರಂದ ಹುಟ್ಟುವಂತಹ ಸಾಧ್ಯತೆಯನ್ನು ಉಳಿಸಿ ಬರಬೇಕು ನಾವು. ಅತ್ಯಧಿಕ ತೆರಿಗೆ ಹೊರೆ ಅಂತ ಬಂದಾಗ ಅದು ಅರಾಜಕತೆಗೆ ಕಾರಣ ಆಗುತ್ತೆ ಅನ್ನೋದು ನಿರ್ವಿವಾದ, ನೋಡ್ಕೊಂಡು ಬಂದಿದ್ದೀವಿ ನಾವು. ಹಾಗಾಗಿ ಆದಾಯದ ಮೂಲ ಜಾಸ್ತಿ ಆಗ್ತಾ ಹೋದಾಗೆ ಅದರ ಒಂದು ಸ್ವಲ್ಪ ಲಾಭವನ್ನು ಆದಾಯದ ಮೂಲಕ್ಕೆ ಕೊಡೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ದಾಸರ ಪದಕ್ಕೆ ಮಾಡುವಂಥ ಮಾನ್ಯತೆ ಅನ್ನೋದು ನಿರ್ವಿವಾದ. ಇಲ್ಲಿ ಬಹಳ ಮುಖ್ಯವಾಗಿ ಬರತಕ್ಕಂಥ ಸವಾಲುಗಳೇನು ಅಂತ ಹೇಳಿದ್ರೆ, ತೆರಿಗೆ ಸಂಗ್ರಹದಲ್ಲಿ ಈಗ ಕೊರತೆ ಆಗುತ್ತೆ. ಅದು ನಷ್ಟ ಅನ್ನೋ ಪದ ಬಳಸಬಾರ್ದು. ಯಾಕೆಂದರೆ ನೀವು ಉದ್ಯಮ ಮಾಡಿದಾಗ ಮಾತ್ರ ಲಾಭ ನಷ್ಟದ ಪ್ರಶ್ನೆ ಬರೋದು. ಇಲ್ಲಿ ತೆರಿಗೆ ಸಂಗ್ರಹದಲ್ಲಿ ಕೊರತೆ ಆಗುತ್ತೆ, ನಷ್ಟ ಅಲ್ಲ ಅದು. ಯಾಕೆಂದ್ರೆ ಲಾಭ ಮಾಡೋಕ್ಕೆ ಕೂತಿಲ್ಲ ನಾವು, ಸಂಗ್ರಹದಲ್ಲಿ ಕೊರತೆ ಆಗುತ್ತೆ. ಇದು ಪ್ರತಿ ಬಾರಿ ನಾವು ತೆರಿಗೆ ಸುಧಾರಣೆಗೆ ಅಂತ ಹೋದಾಗ
ಜನಮಾನಸಕ್ಕೆ ನಾವು ಹತ್ರ ಆಗಬೇಕು ಅನ್ನುವಂಥ ಕ್ರಮಗಳನ್ನು ಕೈಗೊಂಡಾಗ ಕೊರತೆ ಆಗೋದು ಸಹಜ. ಆದರೆ ಈ ಕೊರತೆಯನ್ನು ತುಂಬಿಸ್ತಕ್ಕಂಥ ರೀತಿಗೆ ನಾವು ಉತ್ತೇಜನ ಕೊಡ್ದಿರಾ, ಬೇರೆ ಮೂಲಗಳಿಗೆ ನಾವು ಡೈವರ್ಸಿಫೈ ಆಗದಿರಾ, ಎಷ್ಟು ಬಾರಿ ನೀವು ಅದೇ ಹೂವಿನಿಂದನೇ ಮಕರಂದ ತಗೊಳ್ತಾ ಇರ್ತೀರಾ? ಅಂದರೆ ವಾಟ್ ಬ್ರಾಟ್ ಯು ಹಿಯರ್ ವಿಲ್ ನಾಟ್ ಟೇಕ್ ಯು ದೇರ್. ನಾನು ನನ್ನ ಮನೆಯಿಂದ ಇಲ್ಲಿಗೆ ಬರಬೇಕು ಅಂದರೆ ಮೆಟ್ರೋದಲ್ಲಿ ಬರ್ಬೋದು, ಮೆಟ್ರೋ ನಮ್ಮ ಮನೆಗೆ ಬರಲ್ಲ, ಅಲ್ಲಿ ನಾನು ಬೇರೆ ವೆಹಿಕಲಲ್ಲಿ ಬರಬೇಕು, ಅಲ್ಲಿಂದ ಇಲ್ಲಿ ಇಳಿದು ನಡ್ಕೊಂಡು ಬರಬೇಕು. ಅಂದರೆ ಈ ನಮ್ಮ ಭಾರತದ ಪ್ರಗತಿಯಲ್ಲಿ ಇವತ್ತಿನ ತನಕ ಏನು ತಲುಪಿದ್ದೇವೆ, ಇಲ್ಲಿಂದ ಮುಂದಿನ ಹಂತಕ್ಕೆ ಹೋಗ್ಬೇಕಂದ್ರೆ ನಾವು ಬೇರೆ ಏನೋ ಮಾಡಬೇಕಾಗಿದೆ. ಅಂಡ್ ಇದರಲ್ಲಿ ಜನರ ಪಾಲ್ಗೊಳ್ಳುವಿಕೆ, ಜನರ ಸಕ್ರಿಯ ಪ್ರಜ್ಞಾಪೂರ್ವಕ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ. ಸುಂಕ ಹೆಚ್ಚಾದಷ್ಟು ಜನರಿಗೆ ಅತೃಪ್ತಿ ಜಾಸ್ತಿ ಆಗುತ್ತೆ. ಇದು ರಾಜಕೀಯವಾಗಿಯೂ ನಷ್ಟ ಆಗುತ್ತೆ, ಆರ್ಥಿಕವಾಗಿ ಕೂಡ ನಷ್ಟ ಆಗುತ್ತೆ. ಸೊ ಈ 48,000 ಕೋಟಿ ಅನ್ನೋದು ಇವತ್ತು ಭಾರತ ಬೆಳೀತಾ ಇರುವಂಥ ಪರಿಗೆ ದೈತ್ಯ ಶಕ್ತಿ ಆಗ್ತಿದೆ. 48,000 ಕೋಟಿಯಿಂದ ಕೆಲವೊಂದು ಮೂಲಗಳ ಪ್ರಕಾರ 93,000 ಕೋಟಿವರೆಗೂ ನಮ್ಮ ತೆರಿಗೆ ಸಂಗ್ರಹದಲ್ಲಿ ಕೊರತೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಅದೇನು ಅಷ್ಟೊಂದು ದೊಡ್ಡ ವಿಷಯ ಅಂತ ನನಗನ್ಸಲ್ಲ. ಈ 10 ವರ್ಷಗಳಲ್ಲಿ ಚುಕ್ಕಾಣಿ ಹಿಡಿದಂತಹ ಸರ್ಕಾರ ಇರಬಹುದು, ನೇತಾರರಿರ್ಬೋದು, ಅವರು ಯಾರನ್ನ ಸಮಾಲೋಚನೆ ಮಾಡ್ತಿದ್ದಾರೆ, ಆ ಸಂಪನ್ಮೂಲ ವ್ಯಕ್ತಿಗಳು ಪರಿಣತರಿರ್ಬೋದು, ನಿಸ್ಸಂಶಯವಾಗಿ ಈ ತೆರಿಗೆ ಸಂಗ್ರಹದಲ್ಲಿ ಆಗ್ತಕ್ಕಂತಹ ಕೊರತೆಯನ್ನು ತುಂಬೋದು ಹೇಗೆ ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟ ಪರಿಕಲ್ಪನೆ ಇದೆ. RBI ಡಿವಿಡೆಂಡ್ಸು ಜಾಸ್ತಿ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಅದು ಸಿಗುತ್ತೆ. ಬಹಳ ಮುಖ್ಯವಾಗಿ ನಾವು ಈ ಲಕ್ಸುರಿ ಟ್ಯಾಕ್ಸ್ ಅಂತ ಏನು ಹಾಕ್ತಾ ಇದೀವಿ, ಐಷಾರಾಮಿ ವಸ್ತುಗಳ ಮೇಲೆ, ಸೌಕರ್ಯಗಳ ಮೇಲೆ ಟ್ಯಾಕ್ಸ್ ಅಂತ ಏನು ಹಾಕ್ತಾ ಇದೀವಿ, ಸಂವಿಧಾನಬದ್ಧ ಕೂಡ ಅದು. ಯಾಕೆಂತ ಹೇಳಿದ್ರೆ ಇಟ್ ಶುಡ್ ಬಿ ಪ್ರಪೋರ್ಷನೇಟ್ ಟು ದ ಎಬಿಲಿಟಿ ಟು ಪೇ. ಸೊ ಅದರಲ್ಲಿ ಒಂದಷ್ಟು ಸಂಗ್ರಹ ಆಗುತ್ತೆ. ಇನ್ನೊಂದಷ್ಟು ಮೂಲಗಳನ್ನು ನಾವು ಹುಡುಕ್ಬೇಕಾಗಿದೆ. ದೀಪಾವಳಿಗೆ ಮುಂಚೆನೇ ಪಟಾಕಿ ಸಿಡಿತಾ ಇರೋದಂತೂ ಸತ್ಯ. ಈ ಪಟಾಕಿ ಸಿಡಿತೆ ಅಂತಕ್ಕಂಥ ಮಾಹಿತಿ ಎಲ್ಲರಿಗೂ ಗೊತ್ತಿತ್ತು, ಇಷ್ಟು ಬೇಗ ಅಂತ ಹೇಳಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಕೆಲವೊಂದು ರಾಜ್ಯಗಳು ಇದರಲ್ಲಿ ಸೋಲೆತ್ತುತ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಹಣವೇ ಇಲ್ಲ, ಈಗ ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಅದರದ್ದು ಆಮೇಲೆ ಚರ್ಚೆ ಮಾಡೋಣ. ಆದರೆ ಕೆಲವೊಂದು ರಾಜ್ಯಗಳಿಗೆ ಇದು ಅಲ್ಪಕಾಲೀನವಾಗಿ ಸ್ವಲ್ಪ ಸೆಟ್ ಬ್ಯಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಬರ್ತಾ ಇದ್ದಂಥ ಮಳೆನೂ ಇಲ್ಲ ಈಗ ಅವರಿಗೆ, ಅಂದ್ರೆ ಮಳೆ ಪ್ರಮಾಣದಲ್ಲಿ ಕೊರತೆ ಆಗೋದು ನಿಸ್ಸಂಶಯ. ಆದರೆ ಇದನ್ನ ಒಂದು ಸಮಸ್ಯೆಯಾಗಿ ಸ್ವೀಕರಿಸದೆ, ಕನಿಷ್ಠ ಪಕ್ಷ ಸವಾಲಾಗಿ ಸ್ವೀಕರಿಸಿ, ಆಯಾ ರಾಜ್ಯದ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತೆ ಏನು ನೀತಿ ನಿರೂಪಕರಿದ್ದಾರೆ, ಇದನ್ನು ಒಂದು ಅವಕಾಶವಾಗಿ ನೀವು ಸ್ವೀಕಾರ ಮಾಡಿ, ದೊಡ್ಡ ಮಟ್ಟಿಗೆ ಬೇರೆ ಆದಾಯದ ಮೂಲಗಳನ್ನು ಹುಡುಕಿ ಎಷ್ಟು ಬಾರಿ ಅದೇ ಹೂವಿಂದ ತೆಗೀತೀರಾ? ಅಂಡ್ ಬಹಳ ಮುಖ್ಯವಾಗಿ ಯಾವುದರಲ್ಲಿ ಇಳಿಕೆ ಮಾಡಿದ್ದಾರೆ ಅಂತ ನೋಡಿದ್ರೆ, ಸಾಮಾನ್ಯ ಜನರ ಜೀವನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಉಪಯೋಗ ಆಗ್ತಕ್ಕಂಥ ವಸ್ತುಗಳ ಮೇಲೆ, ನಿರಂತರವಾಗಿ ಬಳಸ್ತಕ್ಕಂಥ ವಸ್ತುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ, ಕೆಲವೊಂದನ್ನು ಶೂನ್ಯ ಮಾಡಿದ್ದಾರೆ. ಬಹಳ ಮುಖ್ಯ. ಮಿನಿಮಮ್ ನನಗೆ ಪರ್ಸನಲ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳು ಸೈಕಲ್ ಕೊಡಿಸು ಅಂತ ಕೇಳ್ತಿದ್ಲು, ಕೊಡಿಸಿರ್ಲಿಲ್ಲ ಇಷ್ಟು ದಿವಸ. ಈಗ ಒಂದು ಕಾರಣ ಹೇಳ್ಬೋದು, ಇಲ್ಲ ಮಗಳೇ GST ಕಡಿಮೆ ಆಗುತ್ತೆ ಅಂತ ಕಾದಿದ್ದೆ ಅಂತ ಹೇಳಿ ತಪ್ಪಿಸ್ಕೋಬೋದು. ಬಟ್ ಇನ್ನೊಂದು ಜಿ ಎಸ್ ಟಿ ಮಾತ್ರ ಕಡಿಮೆ ಆಗಿರೋದು, ಅಂದರೆ ತೆಗೆದುಕೊಂಡ ವಸ್ತುಗಳ ರೇಟ್ ಏನಿರುತ್ತಲ್ಲ ಅದೇ ರೇಟ್ ಇರುತ್ತೆ, ಬಟ್ ಅದರ ಮೇಲೆ ಹಾಕ್ತಾ ಇರುವಂಥ GST ಮಾತ್ರ ಕಮ್ಮಿ ಇರೋದು. ಅದು ಕೂಡ ಅವರಿಗೆ ಕ್ಲಾರಿಟಿ ಇರಬೇಕಿಲ್ಲ. GST ಪ್ರಮಾಣವೇ 28% ಇದೆ ಅಂದರೆ ಬಹಳ ದೊಡ್ಡ ಪ್ರಮಾಣ ಸರ್ ಅದು. ಅಂದರೆ ಕಾಲು ಭಾಗಕ್ಕಂತ ಹೆಚ್ಚು ನಾನು ತೆರಿಗೆನೇ ಕಟ್ತೀನಿ ಅಂದಾಗ, ಯಾವುದೋ ಕೆಲವು ಐಟಮ್ಸ್ಗೆ ನೀವು 5% ಇಳಿಸಿದಿರಾ ಅಥವಾ ಶೂನ್ಯ ಮಾಡಿದಿರಾ ಅಂದರೆ, ಉದಾಹರಣೆಗೆ ವೈಯಕ್ತಿಕವಾಗಿ ನಾನು ತಗೊಳ್ತಕ್ಕಂಥ ಜೀವ ವಿಮೆ, ಆರೋಗ್ಯ ವಿಮೆ ಶೂನ್ಯ ಮಾಡಿದ್ದಾರೆ ಇವತ್ತು. ಬಹಳ ದೊಡ್ಡ ಕೊಡುಗೆ ಅದು. ಎಷ್ಟೋ ಜನ ಹೊಸದಾಗಿ ಬಂದು, ಇದರಿಂದ ಏನಾಗುತ್ತೆ, ಹೊಸ ಬಿಸ್ನೆಸ್ಗೆ ಉತ್ತೇಜನ ಸಿಗುತ್ತೆ. ನನ್ನ ಕಿಸೆಯಲ್ಲಿ ಇನ್ನೊಂದಷ್ಟು ಹಣ ಬಂದರೆ ನಾನು ಕೇವಲ ಉಳಿತಾಯದ ಕಡೆ ನೋಡೋದಿಲ್ಲ, ಇದನ್ನು ನಾನು ನನ್ನ ಬದುಕನ್ನು ಸುಲಲಿತ ಮಾಡ್ಕೊಳ್ಳಿಕ್ಕೆ, ಸುಗಮ ಮಾಡ್ಕೊಳ್ಳಿಕ್ಕೆ, ಉತ್ಕೃಷ್ಟ ಮಾಡ್ಕೊಳ್ಳಿಕ್ಕೆ ಬೇರೆ ಯಾವ ವಸ್ತುಗಳನ್ನು ತಗೋಬೇಕು, ಬೇರೆ ಯಾವ ಅನುಕೂಲಗಳನ್ನು ನಾನು ಕಲ್ಪಿಸ್ಕೊಳ್ಬೇಕು ಅನ್ನೋ ಥರ ನಾನು ಚಿಂತನೆ ಮಾಡ್ತೇನೆ. ಇದರ ಪರಿಣಾಮದಿಂದ ಏನಾಗುತ್ತೆ, ಹೆಚ್ಚು ಹಣ ಮತ್ತೆ ಮಾರುಕಟ್ಟೆಗೆ ಬರುತ್ತೆ. ಸೊ ತೆರಿಗೆ ಸಂಗ್ರಹದಲ್ಲಿ ಏನು ಕೊರತೆ ಆಗ್ತಿದೆ, ಅದು ಅಧಿಕ ವಹಿವಾಟಿನಿಂದ ಸರಿತೂಗ್ತಕ್ಕಂಥ ದಿವಸಗಳು ಬಹಳ ದೂರದಲ್ಲಿಲ್ಲ ಅನ್ನೋದು ನನ್ನ ಬಲವಾದಂಥ ನಂಬಿಕೆ, ಆರ್ಥಿಕ ವಿಶ್ಲೇಷಕನಾಗಿ ಮತ್ತು ಸಮಾಜ ವಿಜ್ಞಾನಿಯಾಗಿ. ಆದರೆ ಒಂದಂತೂ ಸತ್ಯ, ಅಲ್ಪಕಾಲೀನ ಲಾಭಕ್ಕೋಸ್ಕರ ನಾವು ದೀರ್ಘಕಾಲೀನವಾದಂತಹ ಒಂದು ದೊಡ್ಡ ನಮಗೇನು ಉಪಯೋಗಗಳಾಗಿವೆ ಅವುಗಳ ಬಗ್ಗೆ ನಾವು ಯೋಚನೆ ಮಾಡದೇ ಇದ್ರೆ ತಪ್ಪಾಗುತ್ತೆ ಅನ್ನೋದು ಸ್ಪಷ್ಟ. ಕೌಶಿಕ್ ಅವರೇ, ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಅನುಕೂಲ ಆಗಬಹುದು? ಹೇಳಿದಾಗೆ ಜನಸಾಮಾನ್ಯರಿಗೆ ಈಗ ಆಲ್ರೆಡಿ ನೀವು ಈಗ ಪ್ರಾಡಕ್ಟ್ ಮೇಲೆ 18% ಇರೋ ಪ್ರಾಡಕ್ಟ್ ಮೇಲೆ 5% ಆಗಿದೆ ಅಂದರೆ 10% ಆ ಪ್ರಾಡಕ್ಟಿನ ರೇಟ್ ಕಡಿಮೆ ಆಗ್ತಾ ಇದೆ. ಅಂದರೆ ಇನ್ಕ್ಲೂಸಿವ್ ಆಫ್ GST ಅಂತ ಏನೀಗ ಸೇಲ್ ಆಗ್ತಾ FMCG ಪ್ರಾಡಕ್ಟ್ 12%ಇಂದ 5% ಆಗಿದೆ, 7% ಕಡಿಮೆ ಆಗುತ್ತೆ. ಬಹಳಷ್ಟು ಜನರಿಗೆ GST ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ರೇಟ್ ಹೆಂಗಿರುತ್ತೆ, GST ಇನ್ಕ್ಲೂಡ್ ಆಗಿರೋದು, ಸರಳೀಕರಣ ಇದ್ರೆ ಇನ್ನು ಚೆನ್ನಾಗುತ್ತೆ. ಆ ಪ್ರಾಡಕ್ಟ್ ಅಲ್ಲಿ GST ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ನೀವು ಹೆಲ್ತ್ ಕೇರ್ ಸೆಕ್ಟರ್ಗೆ ಹೋದ್ರೆ ತುಂಬಾ ಮೆಡಿಸಿನ್ ಮತ್ತೆ ಹೆಲ್ತ್ ಕೇರ್ ಸೆಕ್ಟರಿಗೆ ಹಾಸ್ಪಿಟಲ್, ಹೌದು ಹಾಸ್ಪಿಟಲ್ ಬಿಲ್ ಮೇಲೆ GST ಇರಲ್ಲ,
ಆದರೆ ಹಾಸ್ಪಿಟಲ್ ಅವರು ಕನ್ಸ್ಯೂಮ್ ಮಾಡೋ ಎಲ್ಲ ಮೆಟೀರಿಯಲ್ ಮೇಲೆ ಅವ್ರು ಬೈ ಮಾಡೋ ಏನೇನು ತಗೋತಾರೆ, ಏನೇನು ಬಳಸ್ತಾರೆ ಅದ್ರ ಮೇಲೆಲ್ಲ GST ಕಟ್ಟಿ ಅವರು ಹಾಸ್ಪಿಟಲ್ ರನ್ ಮಾಡಬೇಕಾಗಿರುತ್ತೆ. ಅವಾಗ ಏನಾಗುತ್ತೆ, ಅವ್ರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ. ಈಗ ಅದ್ರ ಮೇಲೆಲ್ಲ ನೀವು GST ಕಡಿಮೆ ಮಾಡಿರೋದ್ರಿಂದ ಹಾಸ್ಪಿಟಲ್ಗೂ ಕೂಡ ಕಾಸ್ಟ್ ಕಡಿಮೆ ಆಯಿತು. ಹಾಗಾಗಿ ಹಾಸ್ಪಿಟಲ್ ಬಿಲ್ ಕಡಿಮೆ ಆಗುತ್ತೆ. ಅದ್ರ ಮೇಲೆ ಮುಂಚೆ GST ಇರಲಿಲ್ಲ, ಆದರೆ ಅದ್ರದ್ದು ಕಾಸ್ಟ್ ಕಡಿಮೆ ಆಗಿರೋದ್ರಿಂದ ಬಿಲ್ ಕೂಡ ಕಡಿಮೆ ಆಗಬೇಕು. ಸೊ ಎಲ್ಲ ಓವರ್ ಆಲ್ ನೀವು 10% ಸ್ಪೆಂಡ್ ಏನಿದೆ ಅದ್ರ ಮೇಲೆ ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ 10% ಅಂತೂ ಸೇವಿಂಗ್ ಆಗುತ್ತೆ ಜನಕ್ಕೆ. ಎಸ್ ವಸಂತ್ ಸರ್, ಈಗ ಶಿಕ್ಷಣ ಕ್ಷೇತ್ರಕ್ಕೆ ಅಂತ ಬಂದಾಗ ಬಹುದೊಡ್ಡ ಗಿಫ್ಟ್ ಇದು. ಆಲ್ಮೋಸ್ಟ್ ಆಲ್ ಕೆಲವೊಂದಿಷ್ಟು ವಸ್ತುಗಳನ್ನು ತೆಗೆದುಕೊಳ್ಬೇಕಾದ್ರೆ ಶೂನ್ಯ ಕೂಡ ಇದೆ. ಸೊ ಶಿಕ್ಷಣಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಬಹುದು ಇದು ಅಂತ ಆ ಕ್ಷೇತ್ರಕ್ಕೆ? ಶಿಕ್ಷಣದ ಕ್ಷೇತ್ರದಲ್ಲಿ ಈಗ 0 ಅಂತ ಹೇಳ್ಬಿಟ್ಟಿದ್ದಾರೆ, ಅಂದ್ರೆ ಎಕ್ಸಾಮ್ಟ್ ಅಂತ ಏನ್ ಹೇಳ್ತೀವಿ GST ಇಂದ. ಸೊ ಅದರಿಂದ ಅಂದ್ರೆ ಬಹಳ ಅಷ್ಟು ಒಂದು ಹೆಲ್ಪ್ ಆಗತ್ತೆ ಎಲ್ಲರಿಗೂ ಅಂತ ನಾನು ಅನುಭವಿಸಿದ್ದೀನಿ. ಐ ಮೀನ್ ನಂದು ಒಂದು ಅನಿಸಿಕೆ. ಬಟ್ ನೀವು ಅವಾಗ ಈಗ ಆರೋಗ್ಯ ವಿಮೆ ಬಗ್ಗೆ ಒಂದು ಮಾತಾಡ್ತಾ ಇದ್ರು ಆರ್ಥಿಕ ತಜ್ಞರು. ಸೊ ಈಗ 18% ಇದ್ದಷ್ಟು ಈಗ 0 ಮಾಡಿದ್ದಾರೆ. ಅಂದ್ರೆ ಈಗ ತಗೊಳ್ಳಿ, ಈಗ ನಾನೊಂದು ಹೆಲ್ತ್ ಒಂದು ಮೆಡಿಕ್ಲೇಮ್ ಒಂದು ಪಾಲಿಸಿ ತಗೊಂಡಿದ್ರೆ ಒಂದು 10,000 ರೂಪಾಯಿ ನಾನೊಂದು ಪ್ರೀಮಿಯಂ ಅಂತ ಒಂದೇನು ಕಟ್ತಾ ಇದ್ರೆ ಅದ್ರ ಮೇಲೆ ಒಂದು 18% ಒಂದು 2,000 ರೂಪಾಯಿನೇ ನಾನು GST ಕಟ್ಬೇಕಾಗಿತ್ತು. ಸೊ ಮೊದಲು ಏನಂದ್ರೆ ಸರ್ಕಾರ ನನ್ಗೇನು ಇನ್ನೊಂದು ಫೆಸಿಲಿಟೀಸ್ ಅಂತೂ ಕೊಡ್ತಾ ಇಲ್ಲ. ಅದ್ರ ಮೇಲೆ ನಾನೊಂದು ಆರೋಗ್ಯ ವಿಮೆ ಏನು ತಗೊಳ್ತೀನಿ ಅದ್ರ ಮೇಲೆ ನಾನು 18% ಕೊಡ್ಬೇಕು ಅಂದ್ರೆ ಅದೊಂದು ಹೊರೆ ಆಗಿತ್ತು. ಸೊ ಅದನ್ನೀಗ ಶೂನ್ಯ ಮಾಡಿರೋದ್ರಿಂದ ಅದು ಒಂದು ಹ್ಯೂಜ್ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಇದು ಸರ್ಕಾರ ಕೊಟ್ಟಿರೋ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಎಜುಕೇಶನ್ ಶಿಕ್ಷಣ ಕ್ಷೇತ್ರಕ್ಕೂ ಇದು ಸಹಾಯ ಆಗಿದೆ ಅಂತ. ಬಟ್ ನನ್ನೊಂದು ಬಿಗ್ಗೆಸ್ಟ್ ಒಂದು ಏನು ಡಿಸಪಾಯಿಂಟ್ಮೆಂಟ್ ಅಂದ್ರೆ ಎರಡು ನಾವು ಐಟಮ್ ಏನಂದ್ರೆ ಲಿಕರ್ ಅಂತ ಏನ್ ಹೇಳ್ತೀವಿ, ಮದ್ಯಪಾನ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಇದು GST ಇಂದ ಹೊರಗಡೆ, ದೇ ಆರ್ ಔಟ್ಸೈಡ್ ದ ಪರ್ವ್ಯೂ ಆಫ್ GST. ಸೊ ಒಂದು ದೇಶ ಒಂದು ಟ್ಯಾಕ್ಸ್ ಅಂತ ಇದ್ದಾಗ ಎಲ್ಲಾನು ವಸ್ತುಗಳನ್ನ ಒಂದು ಇದ್ರಲ್ಲಿ ತಂದ್ಬಿಡ್ಬೋದಾಯ್ತು GST ಅಪ್ಲಿಕಬಲ್ ಟು ಆಲ್ ಪ್ರಾಡಕ್ಟ್ಸ್ ಎಕ್ಸಾಮ್ಟ್. ಯಾಕಂದ್ರೆ ನಾವೀಗ ವ್ಯಾಲ್ಯೂ ನೋಡಿದ್ರೆ ತುಂಬಾ ಅಂದ್ರೆ ಸರ್ಕಾರಕ್ಕೆ ಬರ್ತಾ ಇರೋ ರೆವೆನ್ಯೂ ಬರ್ತಾ ಇರೋದು ಇದೆರಡು ಪದಾರ್ಥದಿಂದನೇ, ಪೆಟ್ರೋಲಿಯಂ ಮತ್ತೆ ಲಿಕರ್ ಇಂದ. ಸೊ ಅದನ್ನು ಒಂದು ಈ GST ಒಳಗೆ ತಂದ್ಬಿಟ್ಟಿದ್ರೆ ಅದು ಇನ್ನೂ ಒಂದು ಒಳ್ಳೇದಾಗಿರೋದು ಅಂತ ನಂದು ಒಂದು ಅಭಿಪ್ರಾಯ. ಎಸ್ ಸರ್. ರಾಘವೇಂದ್ರ ಸರ್, ಈಗ ಅಮೇರಿಕಾಗೆ ಒಂದು ಟಕ್ಕರ್ ಕೊಡೋದಕ್ಕೆ ಈ ರೀತಿಯ ನಿರ್ಧಾರಗಳು ಭಾರತ ಬಂದಿರೋದಾ ಹೇಗೆ ಅಂತೇಳಿ ನೋಡಿ. ಅಮೇರಿಕ 50% ಸುಂಕವನ್ನು ಭಾರತದ ಮೇಲೆ ವಿಧಿಸಿದರೆ ಇಲ್ಲಿ ಭಾರತದ ಜನರ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿರುವಂಥದ್ದು. ಇಲ್ಲ, ಇದಕ್ಕೆ ಅಮೇರಿಕ ಈಗ ತಗೊಂಡಂತಹ ಈ ನಿರ್ಧಾರ ಏನಿದೆ ಇದಕ್ಕೆ ನಾವು ತಾಳೆ ಹಾಕಿ ನೋಡಿದಾಗ ಯಾವುದೇ ಸಂಬಂಧ ಇಲ್ಲ. ಯಾಕೆಂದರೆ ಅಮೇರಿಕ ಸುಂಕ ಜಾಸ್ತಿ ಮಾಡ್ತು ಅಂದ ಕೂಡಲೇ ಆ ಸುಂಕವನ್ನು ಭರಿಸೋದು ಅಮೇರಿಕಾದಲ್ಲಿ ಯಾರು ಗ್ರಾಹಕರಿದ್ದಾರೆ ಅವರು. ಸೊ ನಮ್ಮ ಮೇಲೆ ನೇರ ಪರಿಣಾಮ ಏನಿಲ್ಲ. ಪರಿಣಾಮ ಯಾವುದ್ರ ಮೇಲೆ ಆಗುತ್ತೆ ಅಂದರೆ ಯಾರು ರಫ್ತು ಮಾಡ್ತಾ ಇದ್ದಾರೆ ಇದರ ಬೆಲೆಗಳು ಜಾಸ್ತಿ ಆಗೋದ್ರಿಂದ ಅಲ್ಲಿ ಬೇಡಿಕೆ ಕುಂಠಿತ ಆಗೋದು ನಿಸ್ಸಂಶಯ. ಆರ್ಥಿಕ ಸಿದ್ಧಾಂತದ ಪ್ರಕಾರ ಕೂಡ ಅವರಿಗೆ ಹೊರೆ ಆಗುತ್ತೆ. ಆದರೆ GST ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟದ ಒಂದು ರಿಯಾಯಿತಿ ಕೊಟ್ಟಿರೋದ್ರಿಂದ, ಕಡಿಮೆ ಮಾಡಿರೋದ್ರಿಂದ ಒಂದು ಅವರಿಗೆ ಉಸಿರಾಡಲಿಕ್ಕೆ ಒಂದು ಸ್ವಲ್ಪ ಸಮಯ ಸಿಗುತ್ತೆ ಅನ್ನೋದು ನಿರ್ವಿವಾದ. ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಇದಲ್ಲ, ಇದು ಬಹಳ ದಿವಸಗಳಿಂದ ಮಾಡಲೇಬೇಕಿದ್ದಾದಂತಹ ಒಂದು ಸಂಗತಿ. ಬಟ್ ಬಹಳ ಮುಖ್ಯವಾಗಿ ಒಂದು ರಾಷ್ಟ್ರ ಸುಭದ್ರ ಆಗೋದು ಆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಮತ್ತು ವ್ಯಕ್ತಿಗಳು ಎಷ್ಟು ಆರೋಗ್ಯವಾಗಿದ್ದಾರೆ ಅನ್ನೋದ್ರ ಮೇಲೆ. ಈ ಎರಡೂ ಕ್ಷೇತ್ರಗಳಿಗೆ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಈ ಬಾರಿ. ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶೂನ್ಯ ತೆರಿಗೆ. ಅದು ಚಿಕ್ಕ ಪೆನ್ಸಿಲ್ ಇರ್ಬೋದು, ನಮ್ಗೆ ಅನ್ಸ್ಬೋದು 5 ರೂಪಾಯಿ ಪೆನ್ಸಿಲ್ ಮೇಲೆ ಏನಪ್ಪ ಟ್ಯಾಕ್ಸ್ ಕಡಿಮೆ ಆಯಿತು ಅಂತ ಹೇಳಿ. 5 ರೂಪಾಯಿದು 10 ಪೆನ್ಸಿಲ್ ಕೊಡಬೇಕಾಗುತ್ತೆ ಸರ್ ಒಂದು ವರ್ಷದಲ್ಲಿ. 50 ರೂಪಾಯಲ್ಲಿ ನಿಮ್ಗೆ 18% ಟ್ಯಾಕ್ಸು ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿ, 9 ರೂಪಾಯಿ ಉಳಿತಾಯ ಆಯ್ತಲ್ಲಿ. ಇಲ್ಲಿ ಬಹಳ ಮುಖ್ಯವಾಗಿ ನನಗೆ ತೆರಿಗೆ ಪ್ರಮಾಣ ಕಡಿಮೆ ಆಯಿತು, ಅದರಿಂದ ಸ್ವಲ್ಪ ನನಗೆ ಉಸಿರಾಡಲಿಕ್ಕೆ ಜಾಗ ಸಿಕ್ತು ಅನ್ನೋದು ಎಷ್ಟು ಸತ್ಯನೋ, ಈ ಉಳಿಕೆ ಹಣವನ್ನು ನಾನು ಅದೇ ಸೇವೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಪಡೀಲಿಕ್ಕೂ ಬಳಸಬಹುದು, ಅಥವಾ ಬೇರೆ ಸರಕು ಅಥವಾ ಸೇವೆಗೋಸ್ಕರ ನಾನು ವಿನಿಯೋಗ ಮಾಡ್ಬೋದು. ಸೊ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸ್ವಾಗತಾರ್ಹವಾದಂಥ ನಿರ್ಧಾರ ಇದು. ವೈದ್ಯಕೀಯ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳ ದೊಡ್ಡ ಮಟ್ಟದ ಕೊಡುಗೆ ಇದು. ಯಾಕೆಂತ ಹೇಳಿದ್ರೆ ಟೆಸ್ಟ್ ಕಿಟ್ಸ್ ಮೇಲೆ ಎಲ್ಲ ಶುಲ್ಕ ಕಡಿಮೆ ಮಾಡಿದ್ದಾರೆ, ಇದು ತೆರಿಗೆ ಕಡಿಮೆ ಮಾಡಿದ್ದಾರೆ. 28% ಇದ್ದಿದ್ದನ್ನು ಸ್ಟ್ರೈಟ್ ಅವೇ ತೊಗೊಂಡು ಬಂದು 18%ಗೆ ತರೋದು, 18 ಇದ್ದಿದ್ದನ್ನು 5ಕ್ಕೆ ತರೋದು, ಭಾಳ ದೊಡ್ಡ ಕೊಡುಗೆ ಇದು.
ಒಂದೇ ಇಲ್ಲಿರ್ತಕ್ಕಂಥ ಏಕೈಕ ಚುನಾವಣೆ ಗಿಮ್ಮಿಕ್ ಅಂತೂ ಏನಿಲ್ಲಲ್ಲ. ಚುನಾವಣೆ ಎಲ್ಲಿದೆ ಈಗ ಸದ್ಯಕ್ಕೆ? ಬಿಹಾರ ಚುನಾವಣೆ ಅಲ್ಲ, ಬಿಹಾರದ ಚುನಾವಣೆಗೆ ಅಂತ ಮಾತ್ರ ಮಾಡಿದ್ದೀವಿ. ಚುನಾವಣಾ ದೃಷ್ಟಿಯಿಂದ ಏನಾದರೂ ಪ್ಲಾನ ಅಥವಾ ಜನಸಾಮಾನ್ಯರ ದೃಷ್ಟಿಯಿಂದ ಮಾಡಿರುವಂತ ಅಲ್ಲ, ಇದನ್ನ ನಾವು ಚುನಾವಣೆಯ ದೃಷ್ಟಿಕೋನದಲ್ಲಿ ತಳಕು ಹಾಕಿ ನೋಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಇದೆ. ಆದರೆ ಒಂದಂತೂ ನಿರ್ವಿವಾದ, ಇದು ಕೇವಲ ಚುನಾವಣೆಗಾಗಿದ್ದಿದ್ರೆ ಬಹುಶಃ 2024 ಚುನಾವಣೆಗೆ ಮುಂಚೆ ಮಾಡ್ಬೋದಿತ್ತು. ಆಗ ಇಷ್ಟೆಲ್ಲ ಪರಿಪಾಟ್ಲು ಪಟ್ಟು ಅವರಿವರನ್ನು ಓಲೈಸ್ಕೊಳ್ಬೇಕಾದಂಥ ಅಥವಾ ಓಲೈಸ್ತಾ ಇದ್ದಾರೆ ಅಂತ ಹೇಳುವಂಥ ಅಪವಾದನ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಇದು ನಿಸ್ಸಂಶಯವಾಗಿ ಮಾಡಲೇಬೇಕಾದಂಥ ಒಂದು ಇಟ್ಸ್ ಎ ಸಿಸ್ಟಮಿಕ್ ಪ್ರಾಸೆಸ್. ಅಂಡ್ ಇದು ಮಾಡ್ತಾ ಇರೋದು ಕೇವಲ ಕೇಂದ್ರ ಸರ್ಕಾರ ಅಲ್ಲ, ದಯಮಾಡಿ ಇದು ಸ್ಪಷ್ಟನೆ ಕೊಡಬೇಕಾಗಿದೆ ನಮಗೆ. ಈ ಎಲ್ಲ ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ, ಕೇಂದ್ರ ಹಣಕಾಸು ಸಚಿವರಲ್ಲ. GST ಕೌನ್ಸಿಲ್ ತಗೊಳ್ಳುವಂತಹ ನಿರ್ಧಾರ, GST ಕೌನ್ಸಿಲ್ ಅಲ್ಲಿ ಪ್ರತಿ ರಾಜ್ಯದ ಹಣಕಾಸು ಮಂತ್ರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಸೊ ಭಾರತದ ಎಲ್ಲ ದೇಶಗಳು ಒಟ್ಟಾರೆಯಾಗಿ ಬಂದು ಬಹುಮತದಿಂದ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಸೊ ಆ ಎಲ್ಲ ರಾಜ್ಯ ಸರ್ಕಾರಗಳಿಗೂ ನಾನು ಶ್ಲಾಘಿಸ್ತೇನೆ. ಬಟ್ ಬಹಳ ಮುಖ್ಯವಾಗಿ ಮೋದಿಯವರ ನೇತೃತ್ವಕ್ಕೆ ಮತ್ತು ಹಣಕಾಸು ಸಚಿವರ ಅಧ್ಯಕ್ಷತೆಗೆ ನಾನು ನನ್ನ ಒಂದು ಪ್ರಶಂಸೆಯನ್ನು ಕೊಡಲೇಬೇಕಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ದೊಡ್ಡ ಕೊಡುಗೆ ಇದೆ. ಚುನಾವಣೆಯಲ್ಲಿ ಇದರ ಒಂದು ಪ್ರಭಾವ ಒಂದು ಬೈ ಪ್ರಾಡಕ್ಟ್ ಆಗಿರೋದು ನಿಸ್ಸಂಶಯ. ಆದರೆ ಅದಕ್ಕೋಸ್ಕರ ಇದು ಅಂತ ನಾನು ನಂಬೋದಿಲ್ಲ. ಕೌಶಿಕ್ ಅವರೇ, ಈಗ ಪ್ರಮುಖವಾಗಿ ಕೆಲವೊಂದಿಷ್ಟು ವಸ್ತುಗಳು ಅಂದರೆ ಬೈಕ್, ಜನಸಾಮಾನ್ಯರು ಒಂದು ಮಿಡಲ್ ಕ್ಲಾಸಲ್ಲಿ ಬೈಕ್ ತಗೊಳ್ಬೇಕು ಅಂತ ಹೇಳಿದಾಗ 1 ಲಕ್ಷ ಅಂತ ಬೈಕ್ ತಗೋಬೇಕು ಅಂತ ಹೇಳಿದಾಗ 28ರಿಂದ 18ಕ್ಕೆ ಇಳಿಕೆ ಆಗ್ತದೆ. ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ? ಈಗ ನೀವು 350 cc ಕಡಿಮೆ ಬೆಲೆ ಅಂದರೆ ಕಡಿಮೆ ಕೆಪಾಸಿಟಿ ಬೈಕ್ಗಳನ್ನು 28 ಇದ್ದಿದ್ದು 18% ಕಡಿಮೆ ಆಗುತ್ತೆ. ಸೊ ಆ ಬೈಕಿನ ಕಾಸ್ಟ್ ನಿಮಗೆ ಈಗ ನಾನೇ ಈಗ ಮೊನ್ನೆ ಲಾಸ್ಟ್ ಮಂತ್ ಬೈಕ್ ತಗೊಂಡೆ, 2 ಲಕ್ಷ ರೂಪಾಯಿ ಕೊಡಬೇಕಿದ್ರೆ ಈಗ ತಗೊಂಡಿದ್ರೆ ನಾನದು 20,000 ಕಡಿಮೆ ಆಗ್ತಿತ್ತು ನನಗೆ. ಆ ಬೈಕಿನ ಬೆಲೆ 20,000 ನಾನು ಬೇರೆ ಎಲ್ಲೋ ಖರ್ಚು ಮಾಡ್ಬೋದಿತ್ತು. ಮತ್ತೊಂದು ಏನಾಗುತ್ತೆ, ಈಗ GST ರೇಟ್ ಈಗ 12-18ರಿಂದ 5 ಬಂದಿರೋದ್ರಿಂದ, ರೇಟ್ ಕಡಿಮೆ ಆಗಿರೋದ್ರಿಂದ ಟ್ಯಾಕ್ಸ್ ಇವೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮದು ಓವರ್ ಆಲ್ ಟ್ಯಾಕ್ಸ್ ಬೇಸು ಬೆಳೀತಾ ಹೋಗುತ್ತೆ. ಈಗ 18% ಇದ್ದಾಗ ನಾವೇ ಈಗ ಅಂಗಡಿಗೆ ಹೋಗಿ 18% ಬಿಲ್ ಆದರೆ GST 18% ಆಗುತ್ತೆ, ಬಿಲ್ ಇಲ್ಲದೆ 18% ಕಡಿಮೆ ಕೊಡ್ತೀನಿ ಅಂದರೆ ನೀವು ತಗೋತಿದ್ರೋ ಇಲ್ವಾ? ಈಗ 5% ಅಷ್ಟೇ ತಾನೆ. ಕೆಲವು ಕಡೆ ಹಂಗೆ ಇದೆ, ಕೆಲವೊಂದು ವಸ್ತುಗಳನ್ನು ಬೇರೆ ಕಡೆಗೆ ಸಾಗಾಟ ಮಾಡಬೇಕು ಅಂದರೆ ಕೆಲವೊಬ್ರು GSTನೇ ಕೊಡ್ತಿರ್ಲಿಲ್ಲ, ತಗೊಳ್ತಿರ್ಲಿಲ್ಲ. ಕೆಲವೊಬ್ರು ಯಾಕೆ ಬೇಕು ಇಷ್ಟೊಂದು ದುಡ್ಡು ಯಾಕೆ ಕೊಡಬೇಕು, GST ಕೊಡಲ್ಲ, ಕ್ಯಾಶಲ್ಲಿ ಕೊಡ್ತೀನಿ ನಂಗೆ ಬಿಲ್ ಬೇಡ. ಕೂಡ ಕೆಲವೊಂದು ಟ್ಯಾಕ್ಸ್ ಇವೇಷನ್ ಪ್ರಮಾಣ ಏನಿದೆ, ನೀವು 5%ಗೆ ಬಂದಾಗ ತುಂಬ ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ನೀವು 18%ಗೆ ತಗೊಳ್ತಾ ಇದ್ದಿದ್ದ ರಿಸ್ಕ್ನ 5%ಗೆ ತಗೊಳ್ಳಲ್ಲ. ಈಗ ಏನು ಕೇಳಿದೆ ಪರವಾಗಿಲ್ಲ, ನಾನು GST ಹಾಕು ಅಂತ ಹೇಳ್ಬೋದು ಈಗ ಧೈರ್ಯವಾಗಿ. ಏನಿದೆ ಲೀಗಲ್ ಆಗಿ GST ಹಾಕಿ ಕೂಡ ನಾನು ತಗೊಂಡು ಹೋಗ್ತೀನಿ. ವಸಂತ್ ಸರ್, ಈಗ ಪ್ರಮುಖವಾಗಿ ನಾನು ಒಂದು 10 ಲಕ್ಷ ರೂಪಾಯಿ ಕಾರ್ ತಗೋಬೇಕು. ಸೊ ಈಗ 28% ಅದು 28 ಇದ್ದಿದ್ದು 18ಕ್ಕೆ ಬರುತ್ತಾ ಅಥವಾ ಅದು ಹೇಗೆ GST ಹೇಗೆ ಅದು ಕಡಿಮೆ ಆಗುತ್ತೆ ಹೇಗೆ ಅಂತೇಳಿ ಕಾಸ್ಟ್ಲಿ come down ಏನು ವೆಹಿಕಲ್ಸ್ಗೆ ಅದಕ್ಕಿಂತ ಕಮ್ಮಿ ಇದ್ರೆ ಅದ್ರ ಮೇಲೆ 28% ಇದ್ದಿದ್ದು 18 ಆಗತ್ತೆ ಅಂತ ನಮ್ಮ ವಿತ್ತ ಸಚಿವರು ಹೇಳಿದ್ದಾರೆ. ಅಗೇನ್ ಮತ್ತೆ ಡೀಸೆಲ್ ಗಾಡಿಗಳ ಮೇಲೂ ಇದು ಕಡಿಮೆ ಆಗ್ತಾ ಇದೆ. 28% 18ಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಅಂದ್ರೆ ಯಾರು ಖರೀದಿ ಮಾಡ್ಬೇಕು ಅಂತ ಏನ್ ಬಯಸ್ತಾ ಇದ್ದಾರೋ ಅವ್ರಿಗೆಲ್ಲ ಇದೊಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಬಟ್ ನಂದು ಕನ್ಸರ್ನ್ ಅದಲ್ಲ. ಈಗ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ನಮ್ಮ ದೇಶದಲ್ಲಿ ಇಲ್ಲ. ಈ ರಸ್ತೆ ಆಗ್ಲೇ ನೀವು ಬೆಂಗಳೂರು ರಸ್ತೆನೆ ನೋಡಿದೀರಾ, ಎಷ್ಟು ವೆಹಿಕಲ್ಸ್ ಈಗ ಚೋಕ್ ಆಗಿದೆ ಅಂತ. ನಾವು 1 ಕೋಟಿಗಿಂತ ಜಾಸ್ತಿ ನಮ್ಮ ವಾಹನಗಳಿದೆ. ಸೊ ಇದರಿಂದ ಗ್ರಾಹಕರಿಗೆ ಬೆನಿಫಿಟ್ ಆಗ್ಬೋದು. ಬಟ್ ನಾನು ರಸ್ತೆ ಮೇಲೆ ಹೋಗ್ಬೇಕು ಅಂದ್ರೆ ಆ ಕಂಡೀಷನ್ಸ್ ಏನು ಚೇಂಜ್ ಆಗಿಲ್ಲ. ಸೊ ಮತ್ತೆ ಇನ್ನೊಂದು, ಮೊದ್ಲೇ ಈಗ ಅಮೆರಿಕದ್ದು ಈ ಸುಂಕ ಏನು ವಿಧಿಸಿದ್ದಾರಲ್ಲ 50%, ಅದಕ್ಕೂ ಇದಕ್ಕೂ 2 ಲಿಂಕ್ ಇದೆ. ಬಿಕಾಸ್ ಅಲ್ಲಿ ಅಮೆರಿಕ ಏನು 50% ಅಷ್ಟು ಸುಂಕ ಹಾಕಿದ್ರು, ಅದರಿಂದ ಒಂದು ನಮ್ GDP ಬೆಳವಣಿಗೆ ಏನ್ ಕಮ್ಮಿ ಆಗಿತ್ತಲ್ಲ, ಅದು ಇವಾಗ ಇಲ್ಲಿ ನಾವು ನಮ್ಮ ಜನತೆ, ನಮ್ಮ ಗ್ರಾಹಕರು ಇಲ್ಲಿ ಭಾರತದಲ್ಲಿ ಆರ್ಥಿಕತೆಯಲ್ಲಿ ಏನು ಈಗ ಕನ್ಸಂಪ್ಷನ್ ಇಂದ ಏನು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಲ್ವಾ, ಸೊ ಅಷ್ಟು GDP ಬೆಳೆಯುತ್ತೆ, ಅಂದ್ರೆ ಮೇಕಪ್ ಆಗತ್ತೆ. ಸೊ ಅಮೆರಿಕ ಮಾಡಿದ್ದು ಏನು ಒಂದು ಅವ್ರು ನಿರ್ಧಾರ ತಗೊಂಡಿದ್ನ ಈ GST ಈ ಮೂವ್ ಇಂದ ಒಂದು ಕಾಂಪೆನ್ಸೇಟ್ ಆಗ್ತಾ ಇದೆ ಅಂತ ನಂದೊಂದು ಅನಿಸಿಕೆ. ಸೊ GDP ಬೆಳವಣಿಗೆ ಮೇಲೆ ಏನೋ ಒಂದು ಹೊಡೆತ ಬೀಳೋದಿಲ್ಲ. ನಮ್ದು ಅಂದ್ರೆ ಆರ್ಥಿಕತೆ
ವಿಲ್ ಬಿ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಇನ್ ದ ವರ್ಲ್ಡ್. ಅರೌಂಡ್ 6% 7% ನಾವು ಗ್ರೋತ್ ಆಗ್ತಾನೆ ಇರುತ್ತೆ. ಸೊ ಈ ವಾಹನಗಳು ನಾ ಹೇಳ್ದಂಗೆ ಈ ಸೂಪರ್ ಯಾವುದು ಎಕ್ಸ್ಪೆನ್ಸಿವ್ ಅಂತಾರ ಕಾರ್ಸ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ 40% ಇದೆ. ಬಟ್ ಅದು ಬಿಟ್ರೆ ನನ್ಗೆ ಏನಂದ್ರೆ ನೀವು ಕೇಳಿದ್ರೆ ಇದಷ್ಟು ಏನ್ ಇಂಪ್ಯಾಕ್ಟ್ ಅಂತೂ ಆಗೋದಿಲ್ಲ ಕಾರು ಖರೀದಿ ಮಾಡೋದ್ರ ಮೇಲೆ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ನಾನು ಕಾರ್ ತಗೊಂಡ್ರು ನಾನು ರಸ್ತೆ ಮೇಲೆ ನಾನು ಹೋಗ್ಲೇಬೇಕು, ಅದನ್ನ ರಸ್ತೆನ ಬಳಸಲೇಬೇಕು. ಸೊ ಆ ಕಂಡೀಷನ್ ಏನೋ ಚೇಂಜ್ ಆಗಿದ್ಯಾ? ಏನು ಚೇಂಜ್ ಆಗಿಲ್ಲ. ಈ ಬೆಂಗಳೂರು ಅಂತ ನಾವು ಪಟ್ಟಣದಲ್ಲಿ ನಾನು ಗಾಡಿ ಓಡಿಸ್ಬೇಕು ಅಂದ್ರೆ ಐ ಡೋಂಟ್ ಫೀಲ್ ಲೈಕ್ ಟೇಕಿಂಗ್ ಔಟ್ ಮೈ ವೆಹಿಕಲ್. ನಾನು ಗಾಡಿ ತೆಗಿಬೇಕಂತಾನೆ ಅನ್ಸೋದಿಲ್ಲ. ನಾನು ಮೆಟ್ರೋಲ್ಲೇ ಹೋಗಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ದ ಕನ್ವೀನಿಯನ್ಸ್, ಸಿಂಪಲ್. ಸೊ ಇದರಿಂದ ನನ್ಗೆ ಏನಂದ್ರೆ ನಂದು ನೀವು ವೈಯಕ್ತಿಕವಾದ ನಿರ್ಧಾರ ಕೇಳಿದ್ರೆ ಇದರಿಂದ ಅಷ್ಟೇನು ಇಂಪ್ಯಾಕ್ಟ್ ಏನು ಆಗೋದಿಲ್ಲ ಅಂತ ಅನ್ಸುತ್ತೆ. ಸರ್, ಈಗ ಪ್ರಮುಖವಾಗಿ GST ಅಂತ ಬಂದ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈಗ ಈ ಒಂದು ಸರಳೀಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ 4 ಸ್ಲ್ಯಾಬು, ಅದು ಏನು ಸ್ಲ್ಯಾಬು, 1%, 2% ಮಧ್ಯದಲ್ಲಿ ಏನೇನೋ ಇರುತ್ತೆ. ಸೊ ಇದರ ಬಗ್ಗೆ ಒಂದು ಇನ್ನೂ ಚಿಕ್ಕದಾಗಿ ಸರಳೀಕರಣ ಇದ್ರೆ ಇನ್ನೂ ರೈತರಿಗೆ, ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬಹುದಾ? ಇಲ್ಲ, ಅಡಮ್ ಸ್ಮಿತ್ ಹೇಳೋ ಪ್ರಕಾರ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಅನ್ನೋದು ತುಂಬ ಸರಳವಾಗಿರಬೇಕು. ಆಗ ಎಫಿಷಿಯನ್ಸಿನೂ ಬರುತ್ತೆ. ಯಾಕೆಂದರೆ ಮಾಹಿತಿ ಕೊರತೆ, ಅದರ ಅರಿವಿಲ್ಲ ಅನ್ನೋ ಕಾರಣಕ್ಕೂ ತೆರಿಗೆ ಸಂಗ್ರಹದಲ್ಲಿ ಲೋಪದೋಷಗಳಿರ್ಬೋದು. ಭಾಳ ಮಟ್ಟಿಗೆ ವಂಚನೆ ಪ್ರಕರಣಗಳು ಕಡಿಮೆ ಆಗಿವೆ. ಈಗ ನಮ್ಮ ವೈಯಕ್ತಿಕ ಅನುಭವಗಳನ್ನೇ ನಾವು ತಗೊಂಡು ನೋಡೋದಾದ್ರೆ, ಮೊದಲೆಲ್ಲ ಟ್ಯಾಕ್ಸ್ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರ್ತಾ ಇತ್ತೇನೆ, ರಿಸಿಟ್ ಬೇಕಾ ಬೇಡ ಅಂತ. ಈಗ ಏನಿಲ್ಲ, ನಾವು ಹೋಗ್ತೀವಿ, ಕಟ್ತೀವಿ, ಅವ್ರು ಟ್ಯಾಕ್ಸ್ ಅದು ರಿಸಿಟ್ ಕೊಡ್ತಾರೆ, ಅದು ಸಕಾಲಕ್ಕೆ ಅಲ್ಲಿ ಹೋಗಿ ಸೇರ್ತಾ ಇದೆಯಾ ಅನ್ನೋದು ನಮಗೆ ಗೊತ್ತಿಲ್ಲ, ಸೇರ್ತಿದೆ ಅನ್ನೋ ಅಂತ ನಂಬಿಕೆ ನಮಗಿದೆ ಅಂತ. ತೆರಿಗೆ ಹಾಕ್ದಿರ ಯಾವ ಸರ್ಕಾರಗಳು ಕೂಡ ರಾಜ್ಯಭಾರ ಮಾಡಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಕ್ಕೆ ತನ್ನದೇ ಆದಂಥ ಉದ್ಯಮಗಳೇನು ಇರಬಾರ್ದು. ಸರ್ಕಾರದ ಕೆಲಸ ಗವರ್ನ್ ಮಾಡೋದು, ನೀತಿ ನಿರೂಪಣೆ ಮಾಡೋದು, ಕಾನೂನು ಪರಿಪಾಲನೆ ಮಾಡ್ತಕ್ಕಂಥದ್ದು, ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳುವಂಥದ್ದು, ಬಹಳ ಮುಖ್ಯವಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು. ಲಾಭ ನಷ್ಟದ ಪ್ರಶ್ನೆ ಬರಲೇಬಾರ್ದಲ್ಲಿ. ಮತ್ತು ಸರ್ಕಾರಕ್ಕೆ ಮೂಲ ಎಲ್ಲಿ? ಈ ದೇಶದ ಅಭಿವೃದ್ಧಿಯಲ್ಲಿ ಈ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡಿರ್ತಕ್ಕಂಥ ನನ್ನದು ಕೊಡಬೇಕು ಅನ್ನುವಂಥ ಪ್ರಜ್ಞೆ ನನಗಿರಬೇಕಲ್ಲ. ಹಾಗಾಗಿ ಎಲ್ಲರೂ ತೆರಿಗೆದಾರರೇ. ಇನ್ಕಮ್ ಟ್ಯಾಕ್ಸಿಂದ ಎಕ್ಸೆಂಪ್ಷನ್ ಇದ್ರೂ ಕೂಡ ನಾವು ಬಳಸ್ತಕ್ಕಂಥ ಉತ್ಪನ್ನಗಳ ಮೇಲೆ ತೆರಿಗೆ ಇರುತ್ತೆ ಅಂತ. ಸರಳೀಕರಣ ಆಗಬೇಕು ಅನ್ನೋದು ಮನಮೋಹನ್ ಸಿಂಗ್ ಅವರ ಕಾಲದಿಂದನೂ ಬರ್ತಾ ಇರತಕ್ಕಂಥದ್ದು. ಆಮೇಲೆ ತೆರಿಗೆ ಸುಧಾರಣಾ ಸಮಿತಿನೂ ಅನುಚಾನವಾಗಿ ಹೇಳ್ಕೊಂಡೇ ಬರ್ತಾ ಇದೆ. ಈ ತೆರಿಗೆ ಸಂಗ್ರಹ ಅನ್ನೋಂಥ ವ್ಯವಸ್ಥೆ ಏನಿದೆ ಅದು ತುಂಬ ಸರಳೀಕರಣ ಆಗಬೇಕು. ಅವಾಗೇನಾಗುತ್ತೆ, ಹಿತವಾಗಿರಬೇಕು, ಮಿತವಾಗಿರಬೇಕು. ಎವ್ರಿಥಿಂಗ್ ಇನ್ ಮಾಡ್ರೇಷನ್ ಈಸ್ ಆಲ್ವೇಸ್ ಐಡಿಯಲ್ ಅಂತ. ಮೊದಲಿಗೇನಿತ್ತು, 4 ಬೇರೆ ಬೇರೆ ಸ್ತರದ ತೆರಿಗೆಗಳನ್ನು ಹಾಕ್ತಾ ಇದ್ರು. ಈಗ ಅದನ್ನು ಸರಳೀಕರಣ ಮಾಡ್ತೀವಿ ಅನ್ನುವಂಥ ಒಂದು ಪ್ರಾಮಿಸ್ ಏನು ಮಾಡಿದ್ರು, ಭರವಸೆ ಏನು ಕೊಟ್ಟಿದ್ರು, ಅದಕ್ಕೆ ತಕ್ಕನಾಗಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಎರಡು ಸ್ತರದಲ್ಲಿ ಈಗ ಅಂದರೆ ನಮ್ಮಲ್ಲಿ ಬಹುತೇಕರಿಗೆ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ 2 ಸ್ತರದ ತೆರಿಗೆಗಳಷ್ಟೇ ಇದೆ. 3ನೇ ಸ್ತರದ ತೆರಿಗೆ ಬಂದು ಐಷಾರಾಮಿ ಜೀವನಕ್ಕೆ ನಾನು ಹೋಗ್ತಾ ಇದ್ದೀನಿ, ನನಗೆ ಅರ್ಹತೆ ಇದೆ ಅಂದಾಗ ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಹೆಚ್ಚು ಇರುವವರು ಹೆಚ್ಚು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನೋದು ಸಿದ್ಧಾಂತ, ಯಾವುದೇ ದೇಶದಲ್ಲೋದ್ರೂ ಆಗಿದೆ. ಈಗ ಮೂಲಭೂತವಾಗಿ ಶೂನ್ಯ ತೆರಿಗೆಯಲ್ಲಿ ಒಂದಷ್ಟು ಐಟಮ್ಸ್ ಇದೆ. ಸೊ ಅದು ತೆರಿಗೆ ಸ್ತರ ಅಲ್ಲ, ವಿನಾಯಿತಿ ಇರ್ತಕ್ಕಂಥ ಸ್ತರ. 5% ಕಾಂಟ್ರಿಬ್ಯೂಷನ್ನು ನಮ್ಮ ದೇಶದ ಪ್ರಗತಿಗೆ ನಾನು ಕೊಡಲಿಕ್ಕಾಗಲಿಲ್ಲ ಅಂದಮೇಲೆ ನಾನು ಯಾವ ರೀತಿಯಲ್ಲಿ ನಾಗರಿಕ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ನಾಗರಿಕ ಅಂದರೆ ಕೇವಲ ಹಕ್ಕುಗಳಿರೋರು ಅಷ್ಟೇ ಅಲ್ಲ, ಕರ್ತವ್ಯಗಳನ್ನು ಪಾಲನೆನೂ ಮಾಡಲೇಬೇಕಲ್ಲ. ಸೊ ಈ ದೇಶದ ಪ್ರಗತಿಯಲ್ಲಿ ನನ್ನದೂ ಒಂದು ಕೊಡುಗೆ ಇದೆ ಅಂತಕ್ಕಂಥ ಒಂದು ಘನತೆ, ಸ್ವಪ್ರತಿಷ್ಠೆ ಬೆಳೆಸಲಿಕ್ಕೆ ಈ 5% ಟ್ಯಾಕ್ಸೇಷನ್ ಬಹಳ ದೊಡ್ಡ ಕೊಡುಗೆ ಕೊಡುತ್ತೆ ಅನ್ನೋದು ನಿರ್ವಿವಾದ. ಯಾಕೆಂದರೆ ಪ್ರತಿಯೊಬ್ಬರು ಕೂಡ 5% ದೊಡ್ಡ ವಿಷಯ ಏನಲ್ಲ. ಈಗ 28% ಇದ್ದಿದ್ದನ್ನು 18% ಇಳಿಸಿದ್ದಾರೆ ಅಂದರೆ ಇಟ್ ಈಸ್ ಅ ಲಿಟಲ್ ಮೋರ್ ದೆನ್ 50% ಇನ್ ರಿಡಕ್ಷನ್ ಇನ್ ದ ಟ್ಯಾಕ್ಸ್. ತೆರಿಗೆ ಸಂಗ್ರಹದಲ್ಲಿ ಅಂದರೆ ನನ್ನ ಮೇಲೆ ವಿಧಿಸ್ತಾ ಇರ್ತಕ್ಕಂಥ ತೆರಿಗೆಯಲ್ಲಿ 50% ಕಡಿಮೆ ಆಯಿತು ಅಂತ ಹೇಳಿದ್ರೆ ಕೆಲವರಿಗೆ ಅದು ಅನಿಸ್ಬೋದು ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಆದರೆ ನೀವು ನಂಬರ್ಸನ್ನು ಚೆಕ್ ಮಾಡಿ, ದತ್ತಾಂಶ ನೋಡಿ, 2 ವೀಲರ್ಸು ಮತ್ತು 4 ವೀಲರ್ಸು ಪರ್ಚೇಸಸ್ಸು ಕಳೆದ 2 ತಿಂಗಳಲ್ಲಿ ಕುಂಠಿತ ಆಗಿದೆ. ಯಾಕೆಂದರೆ ಎಲ್ಲರಿಗೂ ಈ ದಸರೆಗೆ ಮುಂಚೆ, ದೀಪಾವಳಿಗೆ ಮುಂಚೆ ಈ ನಿರೀಕ್ಷೆ ಇತ್ತು. ಇದರ ನಂತರದಲ್ಲಿ 2 ವೀಲರ್ಸ್ ಪರ್ಚೇಸು, 4 ವೀಲರ್ ಪರ್ಚೇಸು ಜಾಸ್ತಿ ಆಗುತ್ತೆ. ತನ್ಮೂಲಕ ಆರ್ಥಿಕತೆಗೆ ಈಗ ಸೆಪ್ಟೆಂಬರ್ 22ಕ್ಕೆ ಇದು ಅನ್ವಯ ಆಗುತ್ತೆ. ಬಟ್ ಈಗ ಹಿಂದೆ ಇರುವಂಥ ಸ್ಟಾಕ್ ಮಾರ್ಕೆಟ್ ಪ್ರಾಡಕ್ಟ್ ಅಂತ ಕರಿತೀವಿ, ಆ ಪ್ರಾಡಕ್ಟ್ಗಳು ಏನು ಮಾಡ್ತಾರೆ ಈಗ ಹಳೆದು? ಯಾಕಂದ್ರೆ ಆ GST ತೆಗೆದುಕೊಂಡಿರುವಂಥ ಪ್ರಾಡಕ್ಟ್ ಇಲ್ಲ. ಇದು GST ನಿಮ್ಗೆ ಅನ್ವಯ ಆಗೋದು ನೀವು ಯಾವತ್ತು ಇನ್ವಾಯ್ಸ್ ರೈಸ್ ಮಾಡ್ತೀರೋ ಅವತ್ತಿಂದ. ಅಂದ್ರೆ ಈಗ 22ರ ನಂತರ ಯಾರು ಪರ್ಚೇಸ್ ಮಾಡ್ತಾರೆ ಅದಕ್ಕೆ ಹೊಸ ಈ ತೆರಿಗೆ ಸ್ಲ್ಯಾಬ್ ಅನ್ವಯ ಆಗುತ್ತೆ. ನೀವು ಎಷ್ಟೇ ತೆರಿಗೆಯಲ್ಲಿ ತಗೊಂಡಿರ್ಬೋದು, ಅದನ್ನ ನೀವು ಮಾರಾಟ ಮಾಡಿದಾಗ ತಾನೇ ತೆರಿಗೆ ವಿಧಿಸೋದು. ಸೊ ಅದರ ನೇರ ಒಂದು ಪ್ರಭಾವ, ಅದರ ನೇರ ಪ್ರತಿಫಲ ಗ್ರಾಹಕರಿಗೆ ಸಿಗುತ್ತೆ.
ಈ ಇರ್ತಕ್ಕಂಥ ಸ್ಟಾಕು ಕ್ಲಿಯರ್ ಆಗೋದ್ರಿಂದ ಲಿಕ್ವಿಡಿಟಿ ಬರುತ್ತೆ, ಫರ್ದರ್ ಇನ್ವೆಸ್ಟ್ಮೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೇವಲ ಬೆಂಗಳೂರು ಒಂದು ನೋಡಬೇಡಿ, ಭಾರತ ಅಂದರೆ ಕೇವಲ ಬೆಂಗಳೂರು ಅಲ್ಲ ಅಲ್ವಾ. ಎಷ್ಟು ಜನ ಮಧ್ಯಮ ವರ್ಗದವರು ಇವತ್ತು ಕಾರು ಅನ್ನೋದು ಕೇವಲ ಒಂದು ಲಕ್ಸುರಿಯಾಗಿ ಉಳಿದಿಲ್ಲ ಸರ್, ಅದು ನಮ್ಮ ಜೀವನದ ಅಗತ್ಯತೆಗಳಲ್ಲಿ ಒಂದಾಗಿದೆ. ಮನುಷ್ಯ 3 ಸ್ತರದಲ್ಲಿ ತನ್ನ ಜೀವನನ ರೂಪಿಸ್ಕೊಳ್ಳೋಕ್ಕೆ ಬಯಸ್ತಾನೆ. ಸಮಾಜಶಾಸ್ತ್ರೀಯವಾಗಿ ನಾವು ನೋಡಿದಾಗ ಮೂಲಭೂತ ಹಂತದಲ್ಲಿ ನನ್ನ ಅಸ್ತಿತ್ವ ಕಾಪಾಡ್ಕೋಬೇಕು, ನಾನು ಬದುಕಬೇಕು ಅಂದರೆ ಊಟ ತಿಂಡಿ ಬಾಡಿಗೆ ಮನೇಲಿದ್ರೂ ಪರವಾಗಿಲ್ಲ, ಇವಿಷ್ಟು ನಡೀತಾ ಇರಬೇಕು ಅಂತ. ಅದು ದಾಟಿದ ಕೂಡಲೇ ನಾನು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕಡೆ ಹೋಗ್ತೀನಿ. ಒಂದು ಸ್ವಲ್ಪ ನನ್ನ ಮೂಲ ಸೌಕರ್ಯಗಳನ್ನು ನಾನು ಹೆಚ್ಚು ಮಾಡ್ಕೋಬೇಕು, ಒಳ್ಳೆಯ ಗುಣಮಟ್ಟದ ಇವನ್ನು ನಾನು ಪಡ್ಕೋಬೇಕು, ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಬಗ್ಗೆ ಹೋಗ್ತೀವಿ. ಇದರ ನಂತರದಲ್ಲಿ ಕ್ವಾಲಿಟಿ ಆಫ್ ಲೈಫ್ ಬರುತ್ತೆ, ಗುಣಮಟ್ಟದ ಜೀವನ ಮಾಡಬೇಕು ಅಂತ ಬರುತ್ತೆ. ಈ ಒಂದು ತೆರಿಗೆ ಸುಧಾರಣೆಯಿಂದ ಏನಾಗಿದೆ, ಯಾರು ಬಡತನ ರೇಖೆಯ ಅಕ್ಕಪಕ್ಕ ಇದ್ದಾರೆ, ಅಂದರೆ ಒಂದು ಚೂರು ಕಡಿಮೆ ಆಯಿತು ಅಂದರೆ ಸ್ಲಿಪ್ ಆಗ್ತಾರೆ ಅವರೆಲ್ಲರೂ ಸರ್ವೈವಲನ್ನು ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿನ ತುಂಬುತ್ತೆ ಇದು ಸುಧಾರಣೆ. ಯಾಕೆ ಅಂದರೆ ಇದರ ಜೊತೆಗೆ ಕಳೆದ ಬಜೆಟ್ನಲ್ಲಿ ನಾವು ಈ ವರಮಾನ ತೆರಿಗೆಯಲ್ಲಿ ವಿನಾಯಿತಿ ಕೊಟ್ಟಿರೋದನ್ನು ನೋಡಿದ್ದೀವಿ, ಅದು ಕೂಡ ಸರಳೀಕರಣ ಆಗಿದೆ. 12.25 ಲಕ್ಷ ತನಕ ನೀವು ಸಂಬಳ ತಗೊಳ್ಳೋಂಥ ನೌಕರರಾಗಿದ್ದರೆ 12.25 ಲಕ್ಷ ತನಕ ನಿಮಗೆ ತೆರಿಗೆ ಇಲ್ಲ. ಸೊ ಆ ಉಳಿಕೆ ಹಣ ಏನಿತ್ತು 7.5 ಲಕ್ಷದಿಂದ 12.25 ಲಕ್ಷಕ್ಕೆ ಅಂದರೆ 5.25 ಲಕ್ಷ ಎಕ್ಸ್ಟ್ರಾ ಆಯಿತು. ಆ ಉಳಿಕೆ ಹಣ ಏನು ಮಾಡ್ತೀರಿ? ಈಗ ಎಲ್ಲರೂ ಏನು ಹೂಡಿಕೆ ಮಾಡಲ್ಲ, ನಮ್ಮ ಗುಣಮಟ್ಟನ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ನಾವು ಖರ್ಚು ಮಾಡ್ತೀವಿ. ಹಾಗಾಗಿ ಒಂದು ಈ ಸೈಕಲಲ್ಲಿ ನಡೀತಾ ಇರುತ್ತೆ ಎಕಾನಮಿ. ಭಾಳ ಮುಖ್ಯವಾಗಿ ಹೇಳಬೇಕಂದ್ರೆ ಹಬ್ಬದ ಸೀಸನ್. ಈಗ ನೀವು ಯೋಚನೆ ಮಾಡಿದ್ರೆ ನಂಬಲಿಕ್ಕೆ ಆಗೋದಿಲ್ಲ. ಒಂದು ಮನೆ ಕನಿಷ್ಠ ಪಕ್ಷ 2-2.5 ಸಾವಿರ ರೂಪಾಯಿ ಖರ್ಚು ಮಾಡುತ್ತೆ ಒಂದು ಗಣೇಶ ಹಬ್ಬಕ್ಕೆ. ಗೌರಿ ಗಣೇಶ ಬಂತು ಅಂದರೆ ಎಷ್ಟು ಲಕ್ಷ ಮನೆಗಳಿವೆ, ಎಷ್ಟು ಕೋಟಿ ಮನೆಗಳಿವೆ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತ ಹೇಳಿದ್ರೆ 14 ಕೋಟಿ ಮನೆಗಳಾಯಿತು. ನಮ್ಮ 5 ಜನ ಇದ್ದಾರೆ ಅಂತ ಹೇಳಿದ್ರೆ 1.4 crores ಮನೆಗಳಾಯಿತು ಕರ್ನಾಟಕದಲ್ಲಿ. ಇಂಟು ಆನ್ ಅನ್ ಆವರೇಜ್ 2,000 ತಗೊಂಡ್ರೆ ಎಷ್ಟು ಮಟ್ಟದ ಕೊಡುಗೆ ಅಲ್ವಾ ಆರ್ಥಿಕತೆಗೆ, ಅದು ಉತ್ಪಾದಕತೆಗೆ. ಹಣ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದರಿಂದ ಪ್ರಗತಿ ಬರೋದಿಲ್ಲ, ರೀಸೈಕಲ್ ಆಗ್ತಾ ಇರಬೇಕು. ಆ ನಿಟ್ಟಿನಲ್ಲಿ ಈ ತೆರಿಗೆ ಸುಧಾರಣೆಗಳು ಅಲಾಂಗ್ ವಿತ್ ವರಮಾನ ತೆರಿಗೆಯಲ್ಲಾದಂಥ ಸುಧಾರಣೆಗಳು ಬಹಳ ದೊಡ್ಡ ಉತ್ತೇಜನ ಕೊಡುತ್ತೆ ಅಂತ ನಂಬಿದ್ದೀನಿ. ಕೌಶಿಕ್ ಅವರ, ಈಗ 28ರಿಂದ 18ಕ್ಕೆ ಬಂದಿರುವಂಥ ವಸ್ತುಗಳು ಯಾವುವು? 28ರಿಂದ 18ಕ್ಕೆ ಬಂದ ವಸ್ತುಗಳು ಅಂದರೆ ಈಗ ಟಿವಿ, ರೆಫ್ರಿಜರೇಟರು, ಆಮೇಲೆ ಬೈಕ್ ವಿತ್ ಲೆಸ್ ದೆನ್ 350cc. ಟಿವಿ ಅಂದರೆ ಎಷ್ಟು ದೊಡ್ಡದು ಇರಬಹುದು? ಅಥವಾ 32 ಇಂಚುವರೆಗಿನ ಟಿವಿ, ಏರ್ ಕಂಡೀಷನ್, ಆಮೇಲೆ ಕಾರ್ಸ್ 1200cc, ಪೆಟ್ರೋಲ್ ಕಾರ್ಸ್ ಆದರೆ 1200cc ಅದರದ್ದು ಅಲ್ಲಿ, ಆಮೇಲೆ ಡೀಸೆಲ್ ಕಾರ್ ಆದರೆ 1500cc. ಇದು 28ರಿಂದ 18ಕ್ಕೆ ಬಂದ ಮೇನ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು ನೀವು. ಅದು ಬಿಟ್ಟು 28ರಲ್ಲಿ ಓಕೆ, ಈ 350cc ಗಡೆಗಿಂತ ಮೇಲ್ಗಡೆ ಇರೋ ಬೈಕು ಇಲ್ಲ 1200cc ಮೇಲ್ಗಡೆ ಇರೋ ಕಾರು 40%ಗೆ ಹೋಗಿದೆ. 28ರಿಂದ 40%. ಅದು ಮುಂಚೆಗೆ ಕಂಪೇರ್ ಮಾಡಿದ್ರೆ ಮುಂಚೆನೂ 28% ಪ್ಲಸ್ ಸೆಸ್ ಅಂತ ಹಾಕ್ತಿದ್ರು. ಸೆಸ್ ಅಂತ ಹಾಕಿ ಅದು ಅಷ್ಟೇ ಆಗ್ತಿತ್ತು 40%. ಸೊ ಅದು ಹೆಚ್ಚು ಕಡಿಮೆ ಅದೇ ರೇಟಲ್ಲಿ ಮುಂದುವರಿಯುತ್ತೆ, ಅದರಲ್ಲಿ ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಅಂತ ಹೇಳ್ಬೋದು ನೀವು. ಉಳಿದಿದ್ದು 28ರಿಂದ 18 ಕಡಿಮೆ ಆಗಿದೆ. ಇದರಿಂದ ನೋಡೋದಿದ್ರೆ 18ರಲ್ಲಿರೋದು ತುಂಬ 5%ಗೆ ಬಂದಿದೆ. 12%ಅಲ್ಲಿರೋ ಎಲ್ಲ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಎಲ್ಲ 5%ಗೆ ಬಂದಿದೆ. ನಾನ್ ಎಸೆನ್ಷಿಯಲ್ ಪ್ರಾಡಕ್ಟು 18%ಗೆ ಹೋಗಿರೋದು ಇದೆ. ಆಮೇಲೆ ಇದಷ್ಟೇ ಅಲ್ಲದೆ ಕೆಲವೊಂದು ಇದು ಸರಳೀಕರಣ. ಈಗ GST ರೀಫಂಡ್ ವಿತಿನ್ 7 days ಬರುತ್ತೆ, ರಿಸ್ಕ್ ಕ್ಯಾಟಗರಿ ಬೇಸಿಸ್ ಮೇಲೆ ಅಂತ ಒಂದು ಪ್ರಪೋಸಲ್ ಇದೆ. ಅದೆಲ್ಲ ಸ್ವಲ್ಪ ಇಂಪ್ಲಿಮೆಂಟೇಷನ್ ಸ್ಟೇಜ್ ಲೇಟ್ ಇದೆ. ಬಟ್ 7 ದಿವಸಕ್ಕೆ ನೀವು GST ರೀಫಂಡನ್ನು ಈಗ ಎಕ್ಸ್ಪೋರ್ಟ್ ಮಾಡೋರಿಗೆ ವಿತಿನ್ 7 days GST ರೀಫಂಡ್ ಬರುತ್ತೆ ಅಂದರೆ ಅವರಿಗೆ ಅಷ್ಟು ಬೇಗ ಲಿಕ್ವಿಡಿಟಿ ಸಿಗತ್ತಲ್ಲ. ಮುಂಚೆ 60 ದಿನ 70 ದಿನ 3 ತಿಂಗಳ 6 ತಿಂಗಳದವರೆಗೆ ಕಾಯಬೇಕಿತ್ತು. ಅದಲ್ಲದೆ ಈಗ GST ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ವಿತಿನ್ 3 days, ಅಂದರೆ ಲೋ ರಿಸ್ಕ್ ಕ್ಯಾಟಗರಿ ಅಂದರೆ ಈಗ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಲೆಸ್ ದೆನ್ 2.5 lakh ಅಂತ ಏನೋ ಒಂದು ಕಂಡೀಷನಲ್ಲಿ ಕೊಟ್ಟಿದ್ದಾರೆ. ವಿತಿನ್ 3 days ಆಟೋಮೆಟಿಕ್ ರಿಜಿಸ್ಟ್ರೇಷನು, ಹಾಸಲ್ ಫ್ರೀ ರಿಜಿಸ್ಟ್ರೇಷನ್ ಆಗುತ್ತೆ. ಈಗ ನೀವು ಮುಂಚೆ ಪ್ರೋಗ್ರಾಮ್ ಮಾಡಿದ್ರಲ್ಲ, ಇದು ಕಾಂಡಿಮೆಂಟ್ಸ್ ಅವ್ರದ್ದೆಲ್ಲ, ಈಗ ಅವ್ರಿಗೆ ರಿಜಿಸ್ಟ್ರೇಷನ್ ತಗೊಳ್ಳೋದೇ ಕಷ್ಟ ಇತ್ತು. ಈಗ ಆ ಕ್ಯಾಟಗರಿಯವರೆಲ್ಲ ವಿತಿನ್ 3 days ಆರಾಮಾಗಿ ರಿಜಿಸ್ಟ್ರೇಷನ್ ತಗೋಬೋದು. ಆಮೇಲೆ ಆ ಕ್ಯಾಟಗರಿ ಅವರಿಗೆಲ್ಲ ಕನ್ಫ್ಯೂಷನ್ ಜಾಸ್ತಿ ಇತ್ತು, 5% 12% ಯಾವ್ದು 18% ಗೊತ್ತಾಗ್ತಾ ಇರಲಿಲ್ಲ. ಈಗ ಆಲ್ಮೋಸ್ಟ್ ಆಲ್ 5%ಗೆ ಬಂತು, ಇಲ್ಲ ಅಂದರೆ 0%ಗೆ ಇದೆ. ಸೊ ಆ ಲೆಕ್ಕದಲ್ಲಿ ಅವರಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಯಿತು. ಕರೆಕ್ಟ್. ಎಸ್ ವಸಂತ್ ಸರ್,
ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ವ್ಯತ್ಯಾಸ ಕಾಣಬಹುದಾ ಈ ಒಂದು ನಿರ್ಧಾರದಿಂದಾಗಿ? ಅದು ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಏನಾಗತ್ತೆ ಅಂದ್ರೆ ಈ ಕೆಲವು ಈ GST ಕೌನ್ಸಿಲ್ ಭೇಟಿ ಆಗೋದು 5ನೇ ಸೆಪ್ಟೆಂಬರ್ ಅಲ್ಲಿ ಅಂತೆಲ್ಲ ಗೊತ್ತಿದ್ದ ವಿಷಯ. ಅಂಡ್ ಏನೇನು ಆಗ್ಬಹುದಾಗಿತ್ತು ಏನಂದ್ರೆ ಏನು ನಿರ್ಧಾರಗಳು ತಗೊಳ್ತಾರೆ ಅಂತೆಲ್ಲ ಅಂದ್ರೆ ಒಂದು ಕ್ಲೂ ಒಂದು ಸಿಕ್ಕಿತ್ತು. ಇದರಿಂದ ಏನಾಗುತ್ತೆ ಈ ಮಾರ್ಕೆಟ್ ಎಲ್ಲ ಕೆಲವೆಲ್ಲ ಈ ನ್ಯೂಸ್ ಆಲ್ರೆಡಿ ನಾವ್ ಏನ್ ಹೇಳ್ತೀವಿ ಫ್ಯಾಕ್ಟರ್ಡ್ ಇನ್, ದಿಸ್ ನ್ಯೂಸ್ ಇಸ್ ಆಲ್ರೆಡಿ ಫ್ಯಾಕ್ಟರ್ಡ್ ಇನ್ ಅಂತ ಹೇಳ್ತೀವಿ. ಸೊ ಮಾರ್ಕೆಟ್ಸ್ ಒಂದು ನೀಜರ್ ರಿಯಾಕ್ಷನ್ ಅಷ್ಟೇ ಒಂದು ಮಾಡುತ್ತೆ ಹೊರತು ಅಂದ್ರೆ ಇವತ್ತು ಈಗ ಅನೌನ್ಸ್ ಅಂದ್ರೆ ಘೋಷಣೆ ಮಾಡಿದ ದಿವಸ, ಬಟ್ ಅದು ಬಿಟ್ರೆ ಮಾರ್ಕೆಟ್ ಈ ಲೆವೆಲ್ ಇಂದ ಇನ್ನು ಮುಂದೆ ಮೇಲೆ ಹೋಗುತ್ತೆ ಅಷ್ಟೇ. ಇನ್ನೇನು ಜಾಸ್ತಿ ಏನು ಪರಿಣಾಮ ಅಂತೂ ಆಗೋದಿಲ್ಲ ಶೇರ್ ಮಾರ್ಕೆಟ್ ಮೇಲೆ. ಇನ್ ನೆಕ್ಸ್ಟ್ ಉಳಿದಿದ್ದು ನೆಕ್ಸ್ಟ್ ಬೇರೆ ಟ್ರಿಗರ್ಸ್ ಇದೆ, ಮತ್ತೆ ನೆಕ್ಸ್ಟ್ ಇವೆಂಟ್ಸ್ ಇದೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಇಂಪ್ಯಾಕ್ಟ್ ಅಂತೂ ಏನು ಈಗಾಗಲೇ ಆಲ್ರೆಡಿ ಫ್ಯಾಕ್ಟರ್ಡ್ ಇನ್. ಬೆಳಿಗ್ಗೆ ಸ್ವಲ್ಪ ಮಾರ್ಕೆಟ್ ಮೇಲಾಯ್ತು, ಮತ್ತೆ ಸ್ವಲ್ಪ ಕರೆಕ್ಟ್ ಆಯ್ತು. ಸೊ ಇದರಿಂದ ಜಾಸ್ತಿ ಏನು ಇಂಪ್ಯಾಕ್ಟ್ ಅಂತೂ ಷೇರು ಮಾರುಕಟ್ಟೆ ಮೇಲೆ ಆಗೋದಿಲ್ಲ ಅಂತ ನಂದು ಅನಿಸಿಕೆ. ಯಾಕಂದ್ರೆ ಎಲ್ಲ ಫ್ಯಾಕ್ಟರ್ ಆಗ್ಬಿಟ್ಟಿದೆ ಆಗ್ಲೇ ನ್ಯೂಸ್ ಎಲ್ಲ ಏನು. ಸೊ ಅದು ನಂದು ಅಭಿಪ್ರಾಯ. ಸರ್, ಇದ್ರ ಜೊತೆಗೆ ಈ ಅಪಾಯಕಾರಿ ವಸ್ತುಗಳ ಮೇಲೆ 40% ತೆರಿಗೆಯನ್ನು ವಿಧಿಸಿದಾರಲ್ಲ, ಪ್ರಮುಖವಾಗಿ ಈ ಮದ್ಯಪಾನ ವಿಚಾರ ಅಂತ ಹೇಳಿದಾಗ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಂದು ಕೇಳ್ತಿದ್ದೀರಾ? ಎಸ್. ಅಲ್ಲ, ಅದು ಈಗ ನಾವೇಂದ್ರೆ ಅವಾಗ್ಲೇ ಒಂದು ಇವರು ಆರ್ಥಿಕ ತಜ್ಞರು ಮಾತಾಡ್ದಂಗೆ ಕೆಲವೆಲ್ಲ ಏನಾಗುತ್ತೆ, ಈಗ ನಾನು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ, ನಾನೊಂದು ಕಾಸ್ಟ್ಲಿ ಒಂದೇನೋ ಕಾರ್ ಆಗ್ಲಿ ಏನೋ ತಗೊಳ್ತೀನಿ ಅಂದಾಗ ನಂದು ಅಂದ್ರೆ ಐ ಹ್ಯಾವ್ ದ ಎಬಿಲಿಟಿ ಟು ಬೈ ಅಂತ ಆಯ್ತು. ಅವಾಗ ನಂದು ವರಮಾನ ಜಾಸ್ತಿ ಇದೆ ಅಂತ ಆಯ್ತು. ಸೊ ನಾನು ಜಾಸ್ತಿ ಅರ್ನ್ ಸಂಪಾದಿಸಿತು ನಾನು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಮ್ಮ ಆರ್ಥಿಕತೆಗೆ. ಸೊ ಈ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ನಾನು ಜಾಸ್ತಿ ಅರ್ನ್ ಮಾಡಿದಷ್ಟು ಜಾಸ್ತಿ ಟ್ಯಾಕ್ಸ್ ಕಟ್ಬೇಕು ನಾನು. ಸೊ ಇದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಂಗೆ ಅನ್ಸುತ್ತೆ. ಮತ್ತೆ ಕೆಲವು ಈ ಲಕ್ಸುರಿ ಐಟಮ್ಸ್, ಸಿನ್ ಗುಡ್ಸ್, ಈಗ ಪಾನ್ ಮಸಾಲ ಆಗ್ಲಿ, ಗುಟ್ಕಾ ಆಗ್ಲಿ, ಸಿಗರೇಟ್ ಆಗ್ಲಿ, ಅದ್ರ ಮೇಲೆಲ್ಲ 40% ವಿಧಿಸಿದ್ದಾರೆ ಕೆಲವು ಇದರೆಲ್ಲ. ಸೊ ಅದ್ರಲ್ಲೇನು ಅಂದ್ರೆ ತಪ್ಪಿಲ್ಲ ಅಂತ ನಂಗೆ ಅನ್ಸುತ್ತೆ. ಸರಿ ನಿರ್ಧಾರನೇ ಅಂತ ನಂದು ಒಂದು ಅಭಿಪ್ರಾಯ. ಬಟ್ ನಾನು ಹೇಳ್ದಂಗೆ ಲಿಕ್ಕರ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಈ GST ಒಳಗೆ ತಂದಿದ್ರೆ ಚೆನ್ನಾಗಿರೋದು. ಒಂದು ದೇಶ ಒಂದು GST ಆಗಿರೋದು, ಆವಾಗ ಒಂದು ಆದ್ರೆ ಇನ್ನೂ ಸರಳೀಕರಣ ಆಗಿರೋದು ಅಂತ ನಂದು. ಈಗ ಅಂದ್ರೆ ಎಕ್ಸೆಂಪ್ಟ್ ಕೆಲವು ಕ್ಯಾಟಗರಿ ಇನ್ನೂ ಇರುತ್ತೆ, ಇನ್ನೂ ನಡ್ಕೊಂಡು ಹೋಗ್ತಾ ಇದೆ. ಅದು ಇನ್ನು ಸ್ವಲ್ಪ ದಿವಸ ದೇ ವಿಲ್ ಕಂಟಿನ್ಯೂ ಟು ಬಿ ಇನ್ ದ ಎಕ್ಸೆಂಪ್ಟೆಡ್ ಲಿಸ್ಟ್. ಈಗಾಗಲೇ ಜಾರಿಯಾಗಿ 8 ವರ್ಷ ಆಯ್ತು, 2017 ಜಾರಿ GST. ಸೊ 8 ವರ್ಷ ಆದ್ಮೇಲೂ ಇದಿನ್ನೂ ಇಫ್ ದೇ ಕಂಟಿನ್ಯೂ ಟು ಬಿ ಇನ್ ದ ಎಕ್ಸೆಂಪ್ಟೆಡ್ ಲಿಸ್ಟ್ ಅಂದ್ರೆ ಅದು ಸ್ವಲ್ಪ ಡಿಬೇಟ್ ಮಾಡುವಂತ ವಿಷಯನೇ ಇದು ನಂದು ಅಭಿಪ್ರಾಯ. ಎಸ್, ರಾಘವೇಂದ್ರ ಸರ್, ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ತಲೆನೋವಿದು. ಈ GST ನಿರ್ಧಾರದಿಂದಾಗಿ ನಮಗೆ 70,000 ಕೋಟಿ ಲಾಸ್ ಆಗ್ತಾ ಇದೆ, ನಾವೇನು ಮಾಡೋಣ ಅನ್ನೋ ಅಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಈಗ ಸರ್ಕಾರ. ಅವ್ರು ಹೇಗೆ ಪರ್ಯಾಯ ವ್ಯವಸ್ಥೆಗೆ, ಯಾಕಂದರೆ ಗ್ಯಾರಂಟಿ ಕೊಡಲೇಬೇಕು. ಈಗ ಗ್ಯಾರಂಟಿ ಬಂದ್ ಮಾಡಿದ್ರೆ ಸರ್ಕಾರ ಬಿದ್ದು ಹೋಗುತ್ತೆ. ಆರ್ಥಿಕ ವ್ಯವಸ್ಥೆಯನ್ನು ಮುನ್ನಡೆಸೋದು ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಎಸ್ಪೆಷಲಿ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ನಡೆಸೋದು. ಯಾಕೆ ಅದಕ್ಕೆ ತನ್ನದೇ ಆದಂಥ ರೂಪುರೇಷೆಗಳಿರುತ್ತೆ, ನಿಯಮಗಳಿರುತ್ತೆ. ವಿತ್ತೀಯ ಕೊರತೆ ಇಷ್ಟನ್ನು ದಾಟಬಾರ್ದು ಅಂತಿರುತ್ತೆ. ನಿಮ್ಮ ಹತ್ರ ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ನೀವು ಸಿಕ್ಕಾಪಟ್ಟೆ ಸಾಲ ಮಾಡೋ ಹಾಗಿಲ್ಲ. ನಮ್ಮ ರಾಜ್ಯ ಎಷ್ಟೋ ಸುಭಿಕ್ಷ ಆ ರೀತಿ ನೋಡ್ಲಿಕ್ಕೆ ಹೋದರೆ. ಯಾಕೆಂದರೆ ಮುಖ್ಯಮಂತ್ರಿಗಳು ದಕ್ಷರಿದ್ದಾರೆ, ಸುದೀರ್ಘಾವಧಿಗೆ ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಪಕ್ಷಗಳು ಯಾವುದೇ ಇರಲಿ, ಅವರು ನನ್ನ ಮುಖ್ಯಮಂತ್ರಿ, ನನ್ನ ರಾಜ್ಯದ ಮುಖ್ಯಮಂತ್ರಿ. ಬಟ್ ಭಾಳ ಮುಖ್ಯವಾಗಿ ಇಲ್ಲಿ ಕೆಲವೊಂದು ರಾಜ್ಯಗಳು ಬಾಣಲೆಯಿಂದ ಬೆಂಕಿಗೆ ಬೀಳೋದು ಗ್ಯಾರಂಟಿ. ನಮ್ಮವರು ಬಾಣಲೆಯಲ್ಲಿ ಇನ್ನು ಸ್ವಲ್ಪ ಶಾಖ ಜಾಸ್ತಿ ಆಗುತ್ತೆ. ತೆಲಂಗಾಣ ಆಲ್ರೆಡಿ ಹೇಳ್ತಿದೆ, ನನ್ನ ಹತ್ರ ಹಣ ಇಲ್ಲ, ಏನು ಮಾಡಲಿಕ್ಕೂ ನನ್ನ ಹತ್ರ ಹಣ ಇಲ್ಲ, ಭಾಳ ಮುಖ್ಯವಾಗಿ ಅಡಮಾನ ಇಡೋದಕ್ಕೆ ನನ್ನ ಹತ್ರ ಆಸ್ತಿನೂ ಇಲ್ಲ. ಮತ್ತು ಏನು ಮಾಡಬೇಕೀಗ ಸರ್ಕಾರ? ಇದ್ರ ಜೊತೆಗೆ ಈ ಒಂದು ಹೊಡೆತ ಬೇರೆ ಅಂತ ನೋಡಿ. ಈ ಒಂದು ಫೆಡರಲ್ ಸಿಸ್ಟಮಲ್ಲಿ ನಾವು ಕೆಲಸ ಮಾಡುವಾಗ ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಸಂಘರ್ಷದಿಂದ ಯಾವುದೇ ಪ್ರಯೋಜನ ಇಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರಲಿ, ಅಲ್ಟಿಮೇಟ್ಲಿ ಅದು ನನ್ನ ಸರ್ಕಾರನೇ, ಇಲ್ಲಿನ ಜನರೇ ಆಯ್ಕೆ ಮಾಡಿರೋದು. ನನ್ನನ್ನು ಇಲ್ಲಿ ಒಂದು ಪಕ್ಷನ ಆಯ್ಕೆ ಮಾಡಿದರೆ ಅಲ್ಲಿ ಇನ್ನೊಂದು ಪಕ್ಷನ ಆಯ್ಕೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ನಾವು ಸಂಘರ್ಷಕ್ಕೆ ಇಳಿಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಹೊಂದಾಣಿಕೆ ಮಾಡ್ಕೋಬೇಕು, ಮಾತುಕತೆ ಮಾಡಬೇಕು. ನಾವು ಹೋಗಿ ಕೇಳಬೇಕು ಅವರನ್ನು, ನಮ್ಮ ರಾಜ್ಯದ ನಿಯೋಗ ಹೋಗಿ ನಮಗೆ ಇಷ್ಟು ಮಟ್ಟದ ಹೊಡೆತ ಬೀಳುತ್ತೆ, ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ನಾನು ಬೇರೆ ಆದಾಯ ಮೂಲಗಳನ್ನು ಹುಡುಕೋ ತನಕ ನೀವು ನನಗೆ ಸಪೋರ್ಟ್ ಸಿಸ್ಟಮ್ ಕೊಡಿ, ಕಾಂಪೆನ್ಸೇಷನ್ ಕೊಡಿ, ನೆರವು ಕೊಡಿ, ಅಥವಾ ಇದನ್ನು ಹೇಗೆ ತುಂಬೋದು ಅಂತ ಹೇಳಿಕೊಡಿ ನನಗೆ. ಬೇರೆ ನನ್ನ ಆದಾಯದ ಮೂಲಗಳೇನಿವೆ ಅದನ್ನು ನೋಡೋಣ ಅನ್ನೋದನ್ನು ಯೋಚನೆ ಮಾಡಬೇಕು. ಬಟ್ ಬರೋ ದಿವಸಗಳಲ್ಲಿ ಈ ಭರವಸೆಗಳ ಸ್ಕೀಮ್ ಏನು ಕೊಟ್ಟಿದ್ದಾರೆ ಅದರದ್ದು ಸಾಧಕ ಬಾಧಕಗಳೇನೇ ಇರಲಿ, ಅದರ ನಡುವೆ ಈ ಬಂಪರ್ ದೀಪಾವಳಿ ಗಿಫ್ಟು ಸ್ವಲ್ಪ ಮಟ್ಟದ ಹೊಡೆತ ಅಂತೂ
ಖಂಡಿತ ಕೊಡುತ್ತೆ ರಾಜ್ಯ ಸರ್ಕಾರಗಳ ಒಂದು ಆರ್ಥಿಕ ನೀತಿಗೆ, ಆರ್ಥಿಕ ಪ್ರಾಬಲ್ಯಕ್ಕೆ. ಅದನ್ನು ಹೇಗೆ ಸರಿತೂಗಿಸ್ತಾರೆ ಅನ್ನೋದ್ರ ಮೇಲೆ ಇವರು ಎಷ್ಟು ಚಾಣಾಕ್ಷರ ಅನ್ನೋದು ನಿರ್ಧಾರ ಆಗುತ್ತೆ. ಇತಿಹಾಸ ಅನ್ನೋದು ಎಲ್ಲರಿಗೂ ಅವಕಾಶ ಕೊಡುತ್ತೆ. ಯಾರು ಆ ಅವಕಾಶನ ಸದ್ಬಳಕೆ ಮಾಡಿಕೊಂಡು ಯಾರು ಊಹಿಸದ ರೀತಿಯಲ್ಲಿ ಮುಂದೆ ಬರ್ತಾರಲ್ಲ ಅವರನ್ನು ಇತಿಹಾಸ ಅಜರಾಮರವಾಗಿ ಗುರುತಿಸುತ್ತೆ. ಈಗ ಕೇಂದ್ರ ಸರ್ಕಾರಕ್ಕೂ ಇದನ್ನು ಮಾಡಲೇಬೇಕಾದಂಥ ದರದೇನಿರಲಿಲ್ಲ. ದೊಡ್ಡ ಮಟ್ಟದ ಚುನಾವಣೆಗಳು ಯಾವುದೂ ಇಲ್ಲ. ಒಂದು ಕೇವಲ ಬಿಹಾರದ ಚುನಾವಣೆಗೋಸ್ಕರ ಈ ಮಟ್ಟದ ರಿಸ್ಕ್ ತಗೊಳ್ಳೋ ಅವಶ್ಯಕ. ಇದ್ರ ಬದಲಿಗೆ ಒಂದು ಪ್ಯಾಕೇಜ್ ಕೊಟ್ಟಿದ್ರಾಗಿರೋದು ಅವ್ರಿಗೆ 1 ಲಕ್ಷ ಕೊಟ್ಟಿದ್ದು ಒಂದು ಬಾರಿಗೆ. ಸೊ ಇದನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಒಂದು ಸುಭಿಕ್ಷ ಭಾರತ ಆಗಲಿಕ್ಕೆ ಇಂದು ಕೆಲವೊಂದು ನೋವುಗಳನ್ನು ನಾವು ಪಟ್ಕೊಳ್ಳೇಬೇಕಾಗಿದೆ ಅನ್ನೋದು ನಿರ್ವಿವಾದ. ರಾಜ್ಯ ಸರ್ಕಾರಗಳು ಇದನ್ನು ದೊಡ್ಡ ಮನಸ್ಸು ಮಾಡಿ, ಯಾಕೆಂದರೆ ಇದು ನಿರ್ಧಾರ ತಗೊಂಡ್ರೆ ರಾಜ್ಯ ಸರ್ಕಾರಗಳೇ, ಕೇಂದ್ರ ಸರ್ಕಾರ ಅಲ್ಲ. ಅಂಡ್ ಭಾಳ ಮುಖ್ಯವಾಗಿ ನಮ್ಮ ಆರ್ಥಿಕ ಪ್ರಾಧ್ಯಾಪಕರು ಹೇಳಿದ್ರು, ಪೆಟ್ರೋಲಿಯಂ ಮತ್ತು ಧೂಮಪಾನ, ಒಂದು ಗಾಡಿಗೆ ಇದು ಫ್ಯೂಯಲ್ಲು, ಇನ್ನೊಂದು ಬಾಡಿಗೆ ಫ್ಯೂಯಲ್ಲು. ಈ ಎರಡನ್ನು ಮುಟ್ಟೋ ತಾಕತ್ತು ಯಾವ ರಾಜ್ಯ ಸರ್ಕಾರಗಳಿಗೂ ಇಲ್ಲ. ಯಾಕೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಹೋಗ್ತಕ್ಕಂತಹ ಪ್ರಮಾಣ ಭಾಳ ಕಡಿಮೆ. ಅತಿ ಹೆಚ್ಚು ಬೆನಿಫಿಷಿಯರೀಸ್ ಯಾರು ಈ ಟ್ಯಾಕ್ಸೇಷನಲ್ಲಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳೇ. ಯಾವ ರಾಜ್ಯ ಸರ್ಕಾರನೂ ಇದನ್ನು ಮುಟ್ಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಏನೂ ಕೆಲಸ ಮಾಡಿದ್ರೆ ನಿಮ್ಮ ಒಂದು ಖಜಾನೆಗೆ ಹಣ ಬಂದು ಬೀಳ್ತಾ ಇರ್ತದೆ. ಮ್ಯಾನುಫ್ಯಾಕ್ಚರರ್ ಯಾರೋ, ಪೆಟ್ರೋಲಿಯಮನ್ನು ಸಂಸ್ಕರಣೆ ಮಾಡೋದು ಇನ್ಯಾರೋ, ಇದು ಪೂರ್ತಿ ಜವಾಬ್ದಾರಿ ಕೇಂದ್ರ ಸರ್ಕಾರ ತಗೊಳುತ್ತೆ. ಎಲ್ಲಿಂದ ತರಿಸ್ಬೇಕು, ಅವ್ರಿಗೆ ಹಣ ಏನು ಕೊಡಬೇಕು, ಖಾತ್ರಿ ಏನು ಕೊಡಬೇಕು, ಎಲ್ಲಿ ಸಂಸ್ಕರಣೆ ಮಾಡಬೇಕು, ಹೇಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕು, ಇದೆಲ್ಲ ಮಾಡೋದು ಕೇಂದ್ರ ಸರ್ಕಾರ. ಅತಿ ಹೆಚ್ಚು ಲಾಭ ಮಾಡೋದು ರಾಜ್ಯ ಸರ್ಕಾರಗಳು. ತಪ್ಪಿಲ್ಲ, ಯಾಕೆಂದರೆ ರಾಜ್ಯ ಸರ್ಕಾರಗಳಿಂದನೇ ಕೇಂದ್ರ ಸರ್ಕಾರ ಅನ್ನೋದು ಒಪ್ಪೋದು ನಿರ್ವಿವಾದ. ಅದನ್ನು ಮುಟ್ಟುವಂಥ ಧೈರ್ಯ ಸಾಹಸ ತೋರಿಸ್ತಾರ ರಾಜ್ಯ ಸರ್ಕಾರಗಳು. ಎಲ್ಲರೂ ಹಕ್ಕೊತ್ತಾಯ ಮಾಡಲಿ ರಾಜ್ಯ ಸರ್ಕಾರಗಳೆಲ್ಲ, ನೋಡೋಣ. ಇಲ್ಲ ರೀ, ಎಲ್ಲ ತೆರಿಗೆ ಸ್ಲ್ಯಾಬ್ಗೆ ತೊಗೊಂಬಂದ್ಬಿಡಿ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು, ಅಥವಾ ಮದ್ಯಪಾನದನ್ನ ಇದು ತೊಗೊಂಡು ಬನ್ನಿ ಅಂತ. ಮದ್ಯಪಾನ, ಧೂಮ್ರಪಾನ ಇವುಗಳನ್ನು ನಾವು ಸಿನ್ ಗೂಡ್ಸ್ ಅಂತಲೇ ಕರಿತೀವಿ, ಯಾಕೆಂದರೆ ಆರೋಗ್ಯಕ್ಕೆ ಹಾನಿಕರ ಅಂತ. ದುರ್ದೈವ ಅಂದರೆ ಅತಿ ಹೆಚ್ಚು ರಾಜಸ್ವ ಸಂಗ್ರಹ ಮದ್ಯಪಾನದಿಂದ ಆಗ್ತಿದೆ ಅನ್ನೋದು ಆರೋಗ್ಯ ದೃಷ್ಟಿಯಿಂದ ಈ ರೇಟ್ ನೋಡಿ ಆದರೂ ಸುಮ್ಮನೆ ಇರಿ ಅಂತ ಹೇಳಿ ಇರೋದು. ಆದರೆ ಮದ್ಯಪ್ರಿಯರಿ ಇಲ್ಲ, ಅದು ವೆಬ್ಲೆನ್ ಎಫೆಕ್ಟ್ ಅಂತ ಕರಿತೀವಿ ನಾವು ಎಕನಾಮಿಕ್ಸ್ ಅಲ್ಲಿ. ಈ ತರದ ಸರಕು ನೀವು ಬೆಲೆ ಹೆಚ್ಚಾದಷ್ಟು ಅವುಗಳ ಬೇಡಿಕೆನೂ ಜಾಸ್ತಿ ಆಗುತ್ತೆ. ಸೊ ಅಲ್ಲಿ ನಾರ್ಮಲ್ ಎಕನಾಮಿಕ್ಸ್ ಕೆಲಸ ಮಾಡಲ್ಲ. ಆ ಹಣದಿಂದ ನಾವು ಬಡವರ ಕಲ್ಯಾಣ ಮಾಡಕ್ಕೆ ಹೊರಟಿರೋದು ಆರೋಗ್ಯಕರ ಸಮಾಜದ ನಿರ್ಮಾಣದ ದೃಷ್ಟಿಯಿಂದ ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟ. ಸರ್, ಇದೆಲ್ಲ ನಿರ್ಧಾರ ಅಂತ ನೋಡಿದ್ರೆ ಮೇಡ್ ಇನ್ ಇಂಡಿಯಾದಕ್ಕೆ ಒಂದು ಮುಂದುಡಿನ, ಯಾಕಂದ್ರೆ ಈಗ ಈ ರೀತಿಯ ಒಂದು GST ಕಡಿಮೆ ಆದಾಗ ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಉದ್ಯಮಿಗಳು ಹುಟ್ಕೊಳ್ತಾರೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಅಲ್ಲ ನೋಡಿ, ಮೊದಲನೇದು ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಗೋದನ್ನು ನಾವು 2ನೇ ಹಂತದಲ್ಲಿ ನೋಡೋಣ. ಇರುವಂಥ ಉತ್ಪಾದಕರು ಮೆನಿ ಆಫ್ ದೆಮ್ ಆರ್ ಶೆಟ್ಟಿಂಗ್ ದವರ್ ಬಿಸ್ನೆಸ್. ಅವ್ರಿಗೆ ಬಿಸ್ನೆಸ್ ಇದ್ರೆ ತಾನೇ ಅವ್ರು ಕಂಟಿನ್ಯೂ ಮಾಡೋದು. ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಯಾಕಂದ್ರೆ ಇದರಲ್ಲಿ ಅಮೇರಿಕಾದ ಈ ಟ್ರಂಪ್ನ ಸುಂಕ ನೀತಿ ಏನಿದೆಯಲ್ಲ, ಇದರದ್ದು ಪ್ರಭಾವ ಇದೆ ಅವ್ರ ಮೇಲೆ. ಜನಸಾಮಾನ್ಯರ ಮೇಲೆ ಹಿಂದೆ ಇದ್ರೂ ಕೂಡ ಯಾರು ರಫ್ತನ್ನು ನಂಬಿಕೊಂಡು ವಹಿವಾಟು ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಅಮೆರಿಕಾ ಫೋಕಸ್ಡ್ ರಫ್ತು, ಅವ್ರಿಗೆ ನಿಸ್ಸಂಶಯವಾಗಿ ಪೆಟ್ಟು ಬೀಳುತ್ತೆ ಇದರಿಂದ. ಅದರಿಂದ ಒಂದಷ್ಟು ವಿತ್ತೀಯ ಕೊರತೆ ಆಗುತ್ತೆ ನಮಗೆ. ಅದನ್ನು ಸರಿತೂಗಿಸಲಿಕ್ಕೆ ಪರೋಕ್ಷವಾಗಿ ಇದು ಸಹಾಯ ಮಾಡುತ್ತೆ. ಬಹಳ ಮುಖ್ಯವಾಗಿ ಆಲ್ರೆಡಿ ಯಾರು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಎಸ್ಪೆಷಲಿ MSMEs, ದೊಡ್ಡ ಕಂಪ್ನಿಗಳು ಬಿಡೋಣ ಸರ್, MNCಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರು ಕೇವಲ ಭಾರತದಲ್ಲಿ ಮಾತ್ರ ಇಲ್ಲ. ನನ್ನ ಫೋಕಸ್ ಇರೋದು ಪೀಣ್ಯದಲ್ಲಿ, ದಾಬಸ್ಪೇಟೆಯಲ್ಲಿ, ಬೊಮ್ಮಸಂದ್ರದಲ್ಲಿ, ನರಸಾಪುರದಲ್ಲಿ ಇರತಕ್ಕಂಥ MSMEಗಳು. ಇವರಿಗೆ ಬಹುದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ, ಅವರು ಒಂದು ಕಾರ್ಖಾನೆ ಕಟ್ಟಲಿಕ್ಕೋ, ಹೊಸ ವೆಹಿಕಲ್ಸನ್ನು ಪರ್ಚೇಸ್ ಮಾಡಲಿಕ್ಕೋ, ಹೊಸ ಬಿಸ್ನೆಸ್ಸನ್ನು ಶುರು ಮಾಡಲಿಕ್ಕೋ, ಇರೋ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೋ, ಅಥವಾ ಇರೋ ಬಿಸ್ನೆಸ್ಸನ್ನು ಗ್ರೋ ಮಾಡಲಿಕ್ಕೋ ಬಹಳ ದೊಡ್ಡ ಮಟ್ಟದ ಕೊಡುಗೆಯನ್ನು ಈ ಒಂದು ತೆರಿಗೆ ಸುಧಾರಣೆ ಕೊಡುತ್ತೆ ಅನ್ನೋದು ನಿಸ್ಸಂಶಯ. ಯಾಕೆ ಅಂತ ಹೇಳಿದ್ರೆ, ಸರಕು ಸಾಗಣಾ ವಾಹನಗಳ ಮೇಲೆ 28ರಿಂದ 18ಕ್ಕೆ ತಂದಿದ್ದಾರೆ, ಸಿಮೆಂಟ್ ಮೇಲೆ 28ರಿಂದ 18ಕ್ಕೆ ತಂದಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನು ನಾವು ಹುಟ್ಟು ಹಾಕೋದಕ್ಕೆ ಬಹಳ ದೊಡ್ಡ ಪ್ರಯೋಜನ, ಬಹಳ ದೊಡ್ಡ ಕೊಡುಗೆಯನ್ನು ಇದು ಕೊಡುತ್ತೆ. ಮುಖ್ಯವಾಗಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತೂ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಒಂದು ಸರ್ಟನಿಟಿ ಇರಬೇಕು ಟ್ಯಾಕ್ಸೇಷನಲ್ಲಿ. ಯಾವಾಗ ಏನು ಮಾಡ್ತಾರಪ್ಪ ಅನ್ನುವಂಥ ಒಂದು ಸರ್ಟನಿಟಿ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಬಿಸ್ನೆಸ್ ಅನ್ನೋದು ನಡೆಯೋದು. ಎವ್ರಿಥಿಂಗ್ ವರ್ಕ್ಸ್ ಆನ್ ಸರ್ಟನಿಟಿ. ಆ ನಿಟ್ಟಿನಲ್ಲಿ ನೋಡಿದಾಗಲೂ ಕೂಡ ಸಂಕೀರ್ಣವಾದಂಥ 4 ಸ್ತರದ ವ್ಯವಸ್ಥೆಯನ್ನು ಸರಳೀಕರಣ ಮಾಡಿರುವಂಥದ್ದು. ಆಮೇಲೆ ಜನಮಾನಸದಲ್ಲಿ ಭಾಳ ದೊಡ್ಡ ಕೊಡುಗೆ ಕೊಡ್ತಕ್ಕಂಥ, ಸ್ವಲ್ಪ ಅವ್ರಿಗೆ ಈ ಸುಂಕದ ಬಂಧದಿಂದ ಸ್ವಲ್ಪ ಬಿಡುಗಡೆ ಕೊಡ್ತಕ್ಕಂಥದ್ದು, ಮತ್ತು ಆರ್ಥಿಕತೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಬಳಕೆದಾರನ ಜೇಬಲ್ಲಿ ಇನ್ನೊಂದಷ್ಟು ಹೆಚ್ಚು ಹಣ ಉಣಿದ್ರೆ, ನಮ್ಮ ಇನ್ನೊಬ್ಬ ಪರಿಣಿತರು ಹೇಳ್ತಿದ್ರು, ನಾನು ಬೈಕ್ ತೊಗೊಂಡೆ, ಈ ತಿಂಗಳು ನಾನು ತೊಗೊಂಡಿದ್ರೆ ಒಂದು 20,000 ಉಳಿದಿರೋದು ಅಂತ. ನಿಸ್ಸಂಶಯವಾಗಿ ನಾನು ಅವ್ರನ್ನೇ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆ 20,000ನ ಅವರು ಖಂಡಿತವಾಗೂ ಬ್ಯಾಂಕಲ್ಲೋ ಎಲ್ಲೋ ಹೋಗಿ ಡೆಪಾಸಿಟ್ ಇಡ್ತಿರ್ಲಿಲ್ಲ. ಬಹುಶಃ ನೆಕ್ಸ್ಟ್ ಲೆವೆಲ್ ವೆಹಿಕಲ್ ತೊಗೊಂಡಿರೋರು, ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಫೆಸಿಲಿಟಿ ತೊಗೊಳ್ಳುವಂಥ ಮನಸ್ಸು ಮಾಡಿರೋರು. ಅಂದರೆ
ಈ ತೆರಿಗೆ ಕಡಿತದಿಂದ ಏನು ಹಣ ಉಳಿತಾಯ ಆಗುತ್ತೆ ಅದು ನಿಸ್ಸಂಶಯವಾಗಿ ಬಹುಪಾಲು ಮತ್ತೆ ಆರ್ಥಿಕತೆಗೆ ವಾಪಸ್ ಬರುತ್ತೆ, ಉತ್ತೇಜನ ಕೊಡುತ್ತೆ, ಉತ್ಪಾದಕತೆಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕಲಿ ಸಪ್ಲೈ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ತೆರಿಗೆ ಸಂಗ್ರಹ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಟ್ಟದಲ್ಲಿ ಒಂದು ಸ್ವಲ್ಪ ದಿವಸ ನಾವು ಇದಕ್ಕೆ ಸಮಯ ಬೇಕು. ಕೌಶಿಕ್ ಅವರೇ ಏನು ಹೇಳ್ತೀರಿ ಕೊನೆಯದಾಗಿ ಇದು ಆಗಲೇಬೇಕಿತ್ತು. 2017ರಲ್ಲಿ GST ಬಂದು 2025ರಲ್ಲಿ ನಾವಿದ್ದೀವಿ, 8 ವರ್ಷ ಆಯಿತು. ಸೊ ಮುಂಚೆಯಿಂದನೂ ಸಿಂಪ್ಲಿಫಿಕೇಷನ್ನು, ಕಡಿಮೆ ರೇಟು ಅನ್ನೋ ಒಂದು ಕಾನ್ಸೆಪ್ಟಲ್ಲೇ, ಈ ವಿಷನ್ನಲ್ಲೇ GST ಬಂದಿದ್ದು. ಇನಿಷಿಯಲಿ ಕೆಲವೊಂದು ರೇಟ್ ಮೇಲೆ, ಪ್ರಾಡಕ್ಟ್ ಮೇಲೆ GST ಜಾಸ್ತಿ ಇತ್ತು. ಅವಾಗ ಗೌರ್ಮೆಂಟಿಗೂ ಸರ್ಟನಿಟಿ ಇರಲಿಲ್ಲ ಕಲೆಕ್ಷನ್ನು, ಟ್ಯಾಕ್ಸ್ ಇವೇಷನ್ ಬಗ್ಗೆ. ಈಗ ಗೌರ್ಮೆಂಟಿಗೂ ಒಂದು ಪ್ರಾಪರ್ ಸಿಸ್ಟಮ್ ಇದೆ, ಕಲೆಕ್ಷನ್ನು, ಮೆಕ್ಯಾನಿಸಮ್ಮು, ಗೌರ್ನೆನ್ಸ್ ಎಲ್ಲ ಸಿಸ್ಟಮ್ ಇದೆ. ಸೊ ಎಲ್ಲದೂ ಕಡಿಮೆ ಆಗಿರೋದ್ರಿಂದ ಒಂದು ಬೇಸ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮತ್ತು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅಗೇನ್ GST ಕಲೆಕ್ಷನ್ ಈಗೇನು ಇದರಿಂದ ಕಡಿಮೆ ಆಗ್ತಾ ಇದೆಯೋ, ಇನ್ನೊಂದು ವರ್ಷ 2 ವರ್ಷದಲ್ಲಿ ಮತ್ತೆ ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ಅದರಲ್ಲೇನೂ ಕಡಿಮೆ ಆಗಲ್ಲ. ಬಟ್ ಅಗೇನ್ ಟೋಟಲ್ ಪ್ರೊಡಕ್ಷನ್ನು ಮತ್ತು ಬೇಸಿಕಲಿ ನನ್ನ ಪ್ರಕಾರ ಟ್ಯಾಕ್ಸ್ ಬೇಸ್ ಈಗ ಯಾರ್ಯಾರು GST ಕವರಲ್ಲಿ ಬರ್ತಾ ಇರಲಿಲ್ವೋ ಟ್ಯಾಕ್ಸ್ ಇವೇಷನ್ ಕಡೆ ಹೋಗಲ್ಲ. ಮತ್ತು ಓಕೆ, ಅವರಾಗೆ ವಾಲಂಟರಿ ಕಂಪ್ಲೈನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂಚೆ ವಾಲಂಟರಿ ಕಂಪ್ಲೈನ್ಸ್ಗಿಂತ ಫೋರ್ಸ್ಡ್ ಕಂಪ್ಲೈನ್ಸ್ ಇರ್ತಿತ್ತು. ಹೆದರಿಕೆಗೆ ಬಂದು ಯಾರು ಬಂದು ಪೆನಲ್ಟಿ ಹಾಕ್ತಾರೆ, ಇಂಟ್ರೆಸ್ಟ್ ಹಾಕ್ತಾರೆ, ಈ ಥರ ಇದರಿಂದ ವಾಲಂಟರಿ ಕಂಪ್ಲೈನ್ಸ್ ನಾನೇ ಹೋಗಿ ಕಂಪ್ಲೇಂಟ್ ಮಾಡಿ GST ರಿಜಿಸ್ಟ್ರೇಷನ್ ತೊಗೊಂಡು GST ಕಲೆಕ್ಟ್ ಮಾಡಿ ತುಂಬಿ. ಸೊ ಇದರಿಂದ ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ರಾಜ್ಯ ಸರ್ಕಾರಕ್ಕೆ ಈಗ ಇಮಿಡಿಯೇಟ್ಲಿ ನನ್ನ ಪ್ರಕಾರ ಈಗ ಡೈರಿ ಪ್ರಾಡಕ್ಟ್ಸು ಮತ್ತು ಹ್ಯಾಂಡಿಕ್ಯಾಪ್ ಪ್ರಾಡಕ್ಟ್ ಈ ಥರ ಬೇಸ್ ಕನ್ಸಂಪ್ಷನ್ ಇರೋ ರಾಜ್ಯಗಳಿಗೆ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಇರ್ಬೋದು ಕನ್ಸಂಪ್ಷನ್ನು. ಬಟ್ ಅದೇ ಪ್ರೊಡಕ್ಷನ್ ಜಾಸ್ತಿ ಇದ್ದರೆ ಅಗೇನ್ ಅದರಿಂದ ರೇಟ್ ಕಡಿಮೆ ಆಗಿರೋದ್ರಿಂದ ಬೇರೆ ರಾಜ್ಯದ ಕನ್ಸಂಪ್ಷನ್ ಜಾಸ್ತಿಯಾಗಿ ಇವರಿಗೆ ವಹಿವಾಟು ಜಾಸ್ತಿ ಆಗುತ್ತೆ. ಸೊ ಈ ಥರ ಈ ರಾಜ್ಯಗಳ ಜಾಸ್ತಿ ಕನ್ಸಂಪ್ಷನ್ ಇರೋ ರಾಜ್ಯಗಳಿಗೆ ಇಮಿಡಿಯೇಟ್ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಇರ್ಬೋದು. ಬಟ್ ಅದು ಓವರ್ ದ ಪೀರಿಯಡ್ 1 ವರ್ಷ 2 ವರ್ಷಕ್ಕೆ ಆ ಇಂಪ್ಯಾಕ್ಟ್ ಇರಲ್ಲ. ಎಸ್ ವಸಂತ್ ಸರ್, ಈಗ ಪ್ರಮುಖವಾಗಿ ಈ ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ ಅಂತ ಬಂದಾಗ ಅಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗೆ ಅನುಕೂಲ ಆಗುತ್ತೆ? ಅಂದರೆ ಉದ್ಯಮಿಗಳಿಗೆ ಅನುಕೂಲ ಆಗುತ್ತಾ ಅಥವಾ ಹೇಗೆ ಅಂತ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ರಿಯಲ್ ಎಸ್ಟೇಟ್ ಬಗ್ಗೆ ಅಷ್ಟು ನಂಗೆ ಮಾಹಿತಿ ಇಲ್ಲ. ಅಂದ್ರೆ ಈಗ ಸಿಮೆಂಟ್ ಮೇಲೆಲ್ಲ 28% ಇದನ್ನ 18% ಇಳಿಸಿದ್ದಾರೆ. ಸೊ ಇದರಿಂದ ಅಂದ್ರೆ ಓವರ್ ಆಲ್ ಇದ್ರ ಇಂಪ್ಯಾಕ್ಟ್ ಏನು ಅಂದ್ರೆ ರೈಟ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್, ಎಲ್ಲರಿಗೂ ಬೆನಿಫಿಟ್ ಆಗುವಂತ, ಎಲ್ಲರಿಗೂ ಇದು ಲಾಭ ಆಗುವಂತದ್ದು. ಅಂಡ್ ಇದು ನಮ್ಮ ಆರ್ಥಿಕತೆಗೂ ಒಂದು ಸಹಾಯ ಆಗುವಂತದ್ದು, ಒಂದು ರೈಟ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಸ್ವಲ್ಪ ಲೇಟ್ ಆಯ್ತೇನೋ ಇದು ನಿರ್ಧಾರ ತಗೊಳ್ಳೋದು, ಬಟ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ನಾವೇನ್ ಹೇಳ್ತೀವಲ್ಲ. ಸೊ ಇದು ಸರಿ ಒಂದು ಹೆಜ್ಜೆ ಅಂತಾನೆ ಹೇಳ್ಬೋದು. ಅಂಡ್ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಅಥವಾ ರಿಯಲ್ ಎಸ್ಟೇಟ್ ನಾವು ಏನು ಗ್ರಾಹಕರಿಗೂ ಇದು ಸಹಾಯ ಆಗತ್ತೆ ಅಂತ ನಂದೊಂದು ಅನಿಸಿಕೆ. ಅಷ್ಟೇ, ದಟ್ಸ್ ಇಟ್. ಸರ್, ಈಗ ಇಷ್ಟೋ ತನಕ ಅನುಕೂಲ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ಇದನ್ನ ಬಿಟ್ಟು ಹೊರತಾಗಿ ಅನಾನುಕೂಲ ಏನಾದರೂ ಇದೆಯಾ? ಕ್ವಿಕ್ ಆಗಿ ಹೇಳೋದಾದ್ರೆ ಅನಾನುಕೂಲತೆ ಏನು ಇಲ್ಲ ಅಂತ ಅನ್ಸುತ್ತೆ. ನಾ ಹೇಳಿದ್ನಲ್ಲ, ಇದು ಎಲ್ಲ ಅಂದ್ರೆ ನಾನು ಈಗ ಫೆಬ್ರವರಿಯಿಂದ, ಈ ವರ್ಷದ ಫೆಬ್ರವರಿಯಿಂದ ಏನೇನು ಪಾಲಿಸಿ ಘೋಷಣೆಗಳು ಮಾಡ್ತಾ ಇದೆಯೋ ಸರ್ಕಾರ, ಕೇಂದ್ರ ಸರ್ಕಾರ, ಅದೆಲ್ಲ ಕಂಟಿನ್ಯೂಟಿ ಇದೆ, ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು. ಸೊ ಒಂದು ಏನು ಉದ್ದೇಶ ಸರ್ಕಾರದ್ದು ಅಂದ್ರೆ ಜೇಬಲ್ಲಿ, ಗ್ರಾಹಕರ ಜೇಬಲ್ಲಿ, ನಮ್ಮ ಸಿಟಿಸನ್ಸ್ ಜೇಬಲ್ಲಿ ಜಾಸ್ತಿ ದುಡ್ಡು ಹಾಕ್ಬೇಕು ಅಂತ. ಸೊ ದಟ್ ಇಟ್ಸ್ ಗೋಯಿಂಗ್ ಟು ಬೂಸ್ಟ್ ಕನ್ಸಂಪ್ಷನ್ ಅಂತ. ಸೊ ಅದರಿಂದ ಏನಾಗುತ್ತೆ, ನಮ್ದು ಆರ್ಥಿಕತೆ ಬೆಳವಣಿಗೆ ಏನಿದೆಯೋ ಅದು ಜಾಸ್ತಿ ಆಗುತ್ತೆ. ಇಟ್ಸ್ ಮೋರ್ ಗೋಯಿಂಗ್ ಟು ಬಿ ಕನ್ಸಂಪ್ಷನ್ ಡ್ರಿವನ್, ಇಂಟರ್ನಲ್. ನಾವು ಅವಾಗ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ಬೇಡ. ಈಗ ಟ್ರಂಪ್ ಟ್ಯಾರಿಫ್ ಎಲ್ಲ ಇಂಪೋಸ್ ಮಾಡಿರೋದೆಲ್ಲ ಇದೆಲ್ಲ. ಸೊ ಅದರಿಂದ ನಮ್ಗೇನು ಅಷ್ಟು ಹೊಡೆತ ಆಗೋದಿಲ್ಲ. ಸೊ ನಾವು ವಿ ಹ್ಯಾವ್ ಟು ಲುಕ್ ಇನ್ವರ್ಡ್ಸ್. ಅಂದ್ರೆ ಆಸ್ ಎನ್ ಆರ್ಥಿಕತೆ ನಾವು ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಮತ್ತೆ ಡೆಮೋಗ್ರಫಿಕ್ ನಾವೇನು ಡಿವಿಡೆಂಡ್ ಅಂತ ಹೇಳ್ತೀವಲ್ವಾ. ಸೊ ಇದರಿಂದ ಮೋರ್ ಕನ್ಸಂಪ್ಷನ್ ಡ್ರಿವನ್ ಇರೋದ್ರಿಂದ ನಮ್ಮ ಆರ್ಥಿಕತೆಗೆ ಮತ್ತೆ ಏನು ಹೊಡೆತ ಏನು ಬೀಳೋದಿಲ್ಲ. ವಿ ವಿಲ್ ಕಂಟಿನ್ಯೂ ಟು ಬಿ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್. ಸೊ ಓವರ್ ಆಲ್ ವೆರಿ ಗುಡ್. ಐ ಮೀನ್ ಇದು ಒಳ್ಳೆಯ ಒಂದು ಡೆವಲಪ್ಮೆಂಟ್. ಎಕ್ಸ್ಪೆಕ್ಟೆಡ್ ಬಟ್ ಅ ಲಿಟಲ್ ಲೇಟ್, ಸ್ವಲ್ಪ ಲೇಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಎಕ್ಸ್ಪೆಕ್ಟೆಡ್ ಆನ್ ದ ಲೈನ್ಸ್. ಲೇಟೆಸ್ಟ್ ಆಗಿ ಜನಸಾಮಾನ್ಯರ ಪರವಾಗಿ ನಿರ್ಧಾರ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರದಿಂದಾಗಿ ಜನಸಾಮಾನ್ಯರಿಗೂ, ಬಡವರಿಗೂ, ಮಧ್ಯಮ ವರ್ಗದವರಿಗೂ ಆಲ್ಮೋಸ್ಟ್ 99% 99% ಜನರಿಗೆ ಇದು ಅನುಕೂಲ ಆಗುತ್ತೆ.
40ರಷ್ಟು ತೆರಿಗೆ ಏನಿದೆಯಲ್ಲ ಅದು ಕೋಟಿ ರೂಪಾಯಿಯಲ್ಲಿ ಯಾರೆಲ್ಲ ಖರೀದಿ ಮಾಡ್ತಾರಲ್ಲ ಅದು ಅವರಿಗೆ ಅನ್ವಯ ಆಗುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟ್ ಆಲ್ ಜನಸಾಮಾನ್ಯರ ಪರವಾಗಿ ತೆಗೆದುಕೊಂಡಿರುವಂಥ ನಿರ್ಧಾರ ಇದು. ಯಾಕೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ಇನ್ಮೇಲೆ ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಉದ್ಯೋಗ ಕೂಡ ಸೃಷ್ಟಿ ಆಗುತ್ತೆ. ಸೊ ಭಾರತ ಪ್ರಮುಖವಾಗಿ ನಮ್ಮ ಭಾರತ ಅಜೆಂಡಾ ಇರೋದು ಮೇಡ್ ಇನ್ ಇಂಡಿಯಾ ಇದೆಯಲ್ಲ, ಅದಕ್ಕೆ ಒಂದು ಉತ್ತೇಜನ, ಅದಕ್ಕೆ ಒಂದು ಮುಂದೂಡಿ ಬರೋದಂಗೆ ಆಗುತ್ತೆ ಇದು. ಸೊ ತೆರಿಗೆ ವಿಚಾರ ಅಂತ ಬಂದಾಗ ಅಮೆರಿಕ ಯಾವ ರೀತಿಯಾಗಿ ವಿಪರೀತವಾಗಿ ತೆರಿಗೆನ ಹಾಕ್ತಿದೆಯಲ್ಲ ಅದಕ್ಕೆ ನಮ್ಮ ಅವಶ್ಯಕತೆನೇ ಇಲ್ಲ, ನಾವೇ ರೆಡಿ ಮಾಡ್ತೀವಿ ಪ್ರಾಡಕ್ಟನ್ನು, ನಾವೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ. ಸೊ ಹಂಗಾಗಿ ಇದು ಒಳ್ಳೆಯ ಬೆಳವಣಿಗೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.